ಹಾಯ್ ಹಲೋ ನಮಸ್ಕಾರ. ಎಲ್ಲ ಆರಾಮಲ್ವಾ? ಸೊ ಇಲ್ಲಿವರೆಗೂ ನಾವು ಲಾಸ್ಟ್ ವಿಡಿಯೋದವರೆಗೂ ಫಾಲೋ ಮಾಡಿದರೆ ರೆಗ್ಯುಲರಾಗಿ ನಿಮ್ಗೆ ಗೊತ್ತಿರುತ್ತೆ. ನಾವು ಮ್ಯಾಥ್ಸ್ ವಿಡಿಯೋಸ್ ಎಲ್ಲ ಮುಗಿಸ್ಬಿಟ್ವಿ. ಆಲ್ಮೋಸ್ಟ್ ಎಲ್ಲ ಮುಗಿಸೋದ್ವಿ, ಒಂದು ಯಾವ್ದು ಜಾಮೆಟ್ರಿ ಒಂದು ಬಿಟ್ಟು. ಕರೆಕ್ಟ್ ಅಲ್ವಾ? ಸೊ ಇವಾಗಿಂದ ನಾವು ಇಂಗ್ಲೀಷ್ ಸ್ಟಾರ್ಟ್ ಮಾಡೋಣ. ಸೊ ಇಂಗ್ಲೀಷ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮಗೆ CGL ಅಂದರೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಬೇಕು. ನೀನು ಫಸ್ಟ್ ಇಂಗ್ಲೀಷ್ ಮಾಡಲ್ಲ ಅಂತ ಹೇಳಿದೆ, ಮತ್ತೆ ಇವಾಗ ಯಾಕೆ ಮಾಡ್ತಿದ್ಯಾ ಅಂತ. ಸೊ ನಿಂಗೆ ಹೇಳ್ಕೊಂಡು ಕೊಡೋಕ್ಕೆ ಆಗುತ್ತಾ ಬರುತ್ತಾ ಅಂತ ನಿಮಗೆ ಡೌಟ್ಸ್ ಇರ್ಬೋದು. ಬಟ್ ನಾನೇನು ಹೇಳ್ತೀನಿ ಅಂತ ಅಂದರೆ, ಇವಾಗ ಎಕ್ಸಾಮ್ ಬರೀತಿರೋದು ಯಾರು? ನಾವು. ಅಂದರೆ ನಾವು ಎಕ್ಸಾಮ್ ಬರೆಯೋರು ಪ್ರತಿ ಸಬ್ಜೆಕ್ಟು ಕಲ್ತ್ಕೊಬೇಕಲ್ವ. GK ಆಗಲಿ, ಇಂಗ್ಲೀಷ್ ಆಗಲಿ, ರೀಸನಿಂಗ್ ಆಗಲಿ ಅಥವಾ ಮ್ಯಾಥ್ಸ್ ಆಗಲಿ, 4 ಸಬ್ಜೆಕ್ಟು ಕಲ್ತ್ಕೊಬೇಕು. ಸೊ 4 ಸಬ್ಜೆಕ್ಟು ಒಬ್ಬರೇ ಕಲಿಬೇಕಾದ್ರೆ 4 ಸಬ್ಜೆಕ್ಟ್ ಒಬ್ಬರೇ ಹೇಳ್ಕೊಂಡು ಕೊಡ್ಬಾರ್ದು ಅಂತ ಏನು ರೂಲ್ಸ್ ಇಲ್ವಲ್ಲ. ಅರ್ಥ ಆಗ್ತಿಲ್ವ ನಾನು ಹೇಳ್ತಿರೋದು? ಸೊ 4 ಸಬ್ಜೆಕ್ಟ್ ಒಬ್ಬರೇ ಓದಬೇಕಾದ್ರೆ, ಎಕ್ಸಾಮ್ ಬರೀತಿರೋದು ಅವ್ರು ಒಬ್ಬರೇ ಆದಾಗ, ಆ 4 ಸಬ್ಜೆಕ್ಟು ಒಬ್ಬರೇ ಅವ್ರಿಗೆ ಗೊತ್ತಿರೋ ನಾಲೆಡ್ಜನ್ನ ಶೇರ್ ಮಾಡೋದ್ರಲ್ಲಿ ತಪ್ಪೇನಿಲ್ವಲ್ಲ. ಸೊ ಅದಕ್ಕೋಸ್ಕರ ನಾನು ಜಸ್ಟ್ ನನಗೆ ಗೊತ್ತಿರೋದನ್ನ ಹೇಳೋಕ್ಕೆ ಈ ವಿಡಿಯೋಸ್ ಮಾಡ್ತಾಯಿದ್ದೀನಿ. ನಿಮ್ಮ ಮುಂಚೆನೇ ಹೇಳಿದ್ದೀನಿ. ಸೊ ನನಗೆ ಗೊತ್ತಿರೋ ನಾಲೆಡ್ಜ್ ಎಲ್ಲ ನಿಮ್ಗೆ ಶೇರ್ ಮಾಡ್ಕೊತೀನಿ, ನಾನು ಓದಿರೋದೆಲ್ಲ ಅಂತ. ಯಾಕಂತಂದರೆ ವೀಡಿಯೋಸ್ ಆಗಲಿ ಹಿಂದಿಲಿ ಜಾಸ್ತಿ ಇರುತ್ತೆ, ಕನ್ನಡದಲ್ಲಿ ತುಂಬ ಕಮ್ಮಿ. ಸೊ ಯಾರು ಗೊತ್ತಿರೋರು ಅಥವಾ ಪ್ರಿಪೇರ್ ಆಗ್ತಿರೋರಿಗೆ ಸ್ವಲ್ಪ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಯೂಸ್ ಆಗೋ ಒಂದು ಮೋಟಿವ್ ಹೆಲ್ಪ್ ಆಗ್ಬೋದು ಅವ್ರಿಗೂ ಅಂತ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತಿರೋದು. ಓಕೆ. ಸೊ ಇವಾಗ CGLಗೆ ಬಂದರೆ, ನಮ್ಗೆ ಆಲ್ರೆಡಿ CGL ಅಂತ ಅಂದರೆ ಏನು ಅಂತ ಗೊತ್ತು. ನಾನು ಮತ್ತೆ ಇದನ್ನು ಡೀಟೇಲಾಗಿ ಏನು ಹೇಳೋದು ಬೇಡ. ಇನ್ ಕೇಸ್ ನಿಮಗೆ CGL ಏನು ಅಂತ ಗೊತ್ತಿಲ್ಲ ಅಂತಂದರೆ ಸೊ CGL ಏನು ಅಂತ ಗೊತ್ತಿಲ್ಲ ಅಂತಂದರೆ, ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ವೀಡಿಯೋಸೇ ಇದೆ, ಅದಕ್ಕೆ ಸಪ್ರೇಟ್ ಪ್ಲೇಲಿಸ್ಟೇ ಇದೆ. ಅಲ್ಲಿ ಹೋಗ್ಬೇಕಾದ್ರೆ ನೀವು ಚೆಕ್ ಮಾಡ್ಕೊಬೋದು. ಕರೆಕ್ಟ್ ಅಲ್ವಾ? CGL ಅಂದರೆ ಏನಂತ ಡೀಟೇಲಾಗಿ ತಿಳ್ಕೊಬೋದು. ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ ಅವೆಲ್ಲ ಕ್ಲೀನಾಗಿ ತಿಳ್ಕೊಬೋದು. ಸೊ ನಾನಿವತ್ತು ಜಸ್ಟ್ ಇಂಗ್ಲೀಷ್ ಬಗ್ಗೆ ಮಾತ್ರ ಹೇಳ್ತೀನಿ. ಓಕೆ. ಸೊ ಅದಾದಮೇಲೆ ನೆಕ್ಸ್ಟ್ ವೀಡಿಯೋಯಿಂದ ಒಂದೊಂದೇ ಟಾಪಿಕ್ಕು ಮಾತಾಡ್ಕೊಂಡು ಹೋಗೋಣ. ಸೊ ಇಂಗ್ಲೀಷ್ CGLಲ್ಲಿ ಗೊತ್ತು ನಮಗೆ ಎಕ್ಸಾಮ್ಸ್ ಎಷ್ಟು ಲೆವೆಲ್ಸ್ ಇರುತ್ತೆ. ಟೈಯರ್ 1 ಮತ್ತು ಟೈಯರ್ 2. ಕರೆಕ್ಟ್ ಅಲ್ವಾ? ಟೈಯರ್ 1ನಲ್ಲಿ ನಮಗೆ ಎಷ್ಟು ಮಾರ್ಕ್ಸಿಗಿರುತ್ತೆ? ಇಂಗ್ಲೀಷು 25. ಸೊ ಇಂಗ್ಲೀಷ್ ಅನ್ನೋದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟು ಟಾಪಿಕ್ಕು ಟೈಯರ್ 2ಗೆ ಬಂದಾಗ. ಯಾಕಂತಂದರೆ ಟೈಯರ್ 1ನಲ್ಲಿ ಪ್ರತಿಯೊಂದು ಸಬ್ಜೆಕ್ಟು ನಮಗೆ 25 ಕ್ವಶನ್ಸೇ ಇರುತ್ತೆ. ಆದರೆ ಟೈಯರ್ 2ಗೆ ಬಂದಾಗ ಮಾತ್ರ ನಮಗೆ ಇಂಗ್ಲೀಷಲ್ಲೇ ನಮಗೆ 45 ಕ್ವಶನ್ಸ್ ಬರುತ್ತೆ. ಅಂದರೆ 135 ಮಾರ್ಕ್ಸ್, ಒಂದು ಕ್ವಶನ್ಗೆ 3 ಮಾರ್ಕ್ಸ್. ಸೊ 135ಅಲ್ಲಿ ನಮ್ಗೆ ಟಾರ್ಗೆಟು 120+ ಇರಬೇಕು ಯಾವತ್ತು. ಸೊ 120+ ಬೇಕು ಅಂತಂದರೆ ನಾವು ಏನು ಮಾಡಬೇಕು ಅನ್ನೋದು ಈ ನೆಕ್ಸ್ಟು ಫರ್ದರ್ ವೀಡಿಯೋಸಲ್ಲಿ ಏನೇನು ತಿಳ್ಕೊಬೇಕು ಎಲ್ಲ ತಿಳ್ಕೊಳ್ಳೋಣ. ಓಕೆನಾ? ಸೊ ಟೈಯರ್ 1ನಲ್ಲಿ ನಮಗೆ 25 ಕ್ವಶನ್ಸ್ ಇರುತ್ತೆ ಫಾರ್ 50 ಮಾರ್ಕ್ಸ್. ಇಲ್ಲಿ ಕೂಡ ನಮಗೆ 45+ಗೆ ನಾವು ಟಾರ್ಗೆಟ್ ಮಾಡಬೇಕು. ಕರೆಕ್ಟ್ ಅಲ್ವಾ? ನಮ್ಮ ಟಾರ್ಗೆಟು CGL ಟೈಯರ್ 1ನಲ್ಲಿ ಓವರಾಲ್ ಆಗಿ 160ಇಂದ 160 ಮೇಲಂತೂ ಇರಲೇಬೇಕು. ಓಕೆನಾ? ಸೊ ಇಂಗ್ಲೀಷಲ್ಲಿ ಏನೇನು ಬರುತ್ತೆ ಇವಾಗ ಗೊತ್ತಾಯಿತು. ಟೈಯರ್ 1ನಲ್ಲಿ 25 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್. ಟೈಯರ್ 2ಅಲ್ಲಿ 45 ಕ್ವಶನ್ಸ್ ಇರುತ್ತೆ, 135 ಮಾರ್ಕ್ಸ್. ಸೊ ಟೈಯರ್ 1ನಲ್ಲಿ, ಟೈಯರ್ 2 ಆಗಲಿ ಇಂಗ್ಲೀಷಲ್ಲಿ ಏನೇನು ಬರುತ್ತೆ, ಮಿನಿ ಟಾಪಿಕ್ಸ್, ಸಬ್ ಟಾಪಿಕ್ಸ್ ಏನು ಅಂತ ಇವಾಗ ತಿಳ್ಕೊಳ್ಳೋಣ. ಸೊ ಇಂಗ್ಲೀಷ್ ನಾವು 3 ಟೈಪ್ಸಾಗಿ ಡಿವೈಡ್ ಮಾಡ್ಬೋದು. ಓಕೆ. ಫಸ್ಟ್ ಒಂದು ವೊಕ್ಯಾಬ್ಯುಲರಿ, ಸೆಕೆಂಡ್ ಒಂದು ಗ್ರಾಮರು, ಥರ್ಡ್ ಒಂದು ಕಾಂಪ್ರಿಹೆನ್ಷನ್. ಓಕೆನಾ? ಈ 3. ಸೊ ಈ ವೊಕ್ಯಾಬ್ಯುಲರಿಲಿ ಏನು ಬರುತ್ತೆ, ಗ್ರಾಮರಲ್ಲಿ ಏನು ಬರುತ್ತೆ, ಕಾಂಪ್ರಿಹೆನ್ಷನಲ್ಲಿ ಬರುತ್ತೆ, ಇವಾಗ ತಿಳ್ಕೊಳ್ಳೋಣ. ಸೊ ವೊಕ್ಯಾಬ್ಯುಲರಿಲಿ ನಮಗೆ ಯಾವುದಾದ್ರು ಬರುತ್ತೆ ಅಂತ ಅಂದರೆ ಆ್ಯಂಟೋನಿಮ್ಸ್, ನೆಕ್ಸ್ಟು ಸಿನೋನಿಮ್ಸ್, ನೆಕ್ಸ್ಟ್ ಐಡಮ್ಸ್ ಆ್ಯಂಡ್ ಫ್ರೇಸಸ್, ನೆಕ್ಸ್ಟ್ ಫೋರ್ತ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ನೆಕ್ಸ್ಟ್ ಫಿಫ್ತ್ ಒಂದು ಸ್ಪೆಲ್ಲಿಂಗು, ಸಿಕ್ಸ್ತ್ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಇನ್ನೊಂದು ಯಾವುದು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಇಷ್ಟು ನಮಗೆ ವೊಕ್ಯಾಬ್ಯುಲರಿಯಲ್ಲಿ ಬರುವಂಥ ಪಾರ್ಟ್ಸು. ಗ್ರಾಮರಲ್ಲಿ ಏನು ಬರುತ್ತೆ ಅಂತಂದರೆ, ಫಸ್ಟು ಎರರ್ ಫೈಂಡಿಂಗ್ ಅಥವಾ ಸ್ಪಾಟಿಂಗ್ ಎರರ್. ಓಕೆ. ನೆಕ್ಸ್ಟ್ ಸೆಕೆಂಡ್ ಒಂದು ನಮಗೆ ಸೆಂಟೆನ್ಸ್ ಇಂಪ್ರೂವ್ಮೆಂಟ್. ಥರ್ಡ್ ನಮಗೆ ವಾಯ್ಸ್, ಡಿಫ್ರೆಂಟ್ ಪ್ಯಾಸಿವ್ ವಾಯ್ಸ್, ಆ್ಯಕ್ಟಿವ್ ವಾಯ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಇದೆಲ್ಲ ಬರುತ್ತಲ್ಲ, ಅದೆಲ್ಲ ಇದರಲ್ಲಿ ಬರುತ್ತೆ. ಅದಾದಮೇಲೆ ನರೇಷನ್. ಓಕೆ. ಡೈರೆಕ್ಟು, ಇಂಡೈರೆಕ್ಟು. ಸೊ ಇಷ್ಟು ಮೇಯ್ನಾಗಿ ನಮಗೆ ಗ್ರಾಮರಲ್ಲಿ. ಕಾಂಪ್ರಿಹೆನ್ಷನಲ್ಲಿ ಏನೇನು ಬರುತ್ತೆ,
ಪ್ಯಾರಾಜಂಬಲ್ಸ್. ಸೊ ನೆಕ್ಸ್ಟು ಅದಾದಮೇಲೆ ಕ್ಲೋಸ್ ಟೆಸ್ಟ್. ಸೊ ಅದಾದಮೇಲೆ ಪ್ಯಾಸೇಜಸ್. ಓಕೆ, ಸೊ ಇವಾಗ ವೊಕ್ಯಾಬ್ಯುಲರಿಲಿ ಏನು ಬರುತ್ತೆ ಅದು ಜಸ್ಟ್ ಒಂದು ಬೇಸಿಕ್ ಕಾನ್ಸೆಪ್ಟ್, ಅಂದರೆ ಏನದು ಅಂತ ಒಂದು ಸ್ವಲ್ಪ ಮೀನಿಂಗ್ ಹೇಳ್ಬಿಡ್ತೀನಿ ಕನ್ನಡದಲ್ಲಿ. ಸೊ ಆ್ಯಂಟೋನಿಮ್ಸ್ ಅಂದರೆ ವಿರುದ್ಧಾರ್ಥಕ ಪದ ಅಂತ ನಾವು ಕರಿತೀವಲ್ಲ, ಆಪೋಸಿಟ್ ವರ್ಡ್ಸ್. ಆ್ಯಂಟೋನಿಮ್ಸ್ ಅಂದ್ರೇನು? ಆಪೋಸಿಟ್ ವರ್ಡ್ಸ್. ಓಕೆನಾ. ಸಿನೋನಿಮ್ಸ್ ಅಂತ ಅಂದ್ರೇನು? ಸೇಮ್ ಅರ್ಥ ಇರುತ್ತಲ್ಲ, ಸೇಮ್ ಮೀನಿಂಗ್, ಭಾವಾರ್ಥ ಅಂತ ಕರಿತೀವಲ್ಲ ಕನ್ನಡದಲ್ಲಿ. ಸೊ ತಪ್ಪುಗಳಿದೆ, ಕ್ಷಮಿಸಿ. ಸಿನೋನಿಮ್ಸ್ ಅಂತ ಅಂದರೆ ಸೇಮ್ ಮೀನಿಂಗ್ ಕೊಡುವಂಥದ್ದು. ಓಕೆನಾ. ಒಟ್ಟು ಸೇಮ್ ಮೀನಿಂಗ್ಸ್ ಯಾವ್ದು ಕೊಡುತ್ತೋ ಅದು ಸಿನೋನಿಮ್ಸ್, ಒಂದೇ ಅರ್ಥ. ಓಕೆ. ಆ್ಯಂಟೋನಿಮ್ಸ್ ಅಂತ ಅಂದರೆ ವಿರುದ್ಧಾರ್ಥಕ ಪದ, ಆಪೋಸಿಟ್ ವರ್ಡ್ಸ್. ಐಡಮ್ಸ್ ಆ್ಯಂಡ್ ಫ್ರೇಸಸ್ ಅಂತ ಅಂದರೆ ಇದು ನೋಡಿ, ಐಡಮ್ಸ್ ಆ್ಯಂಡ್ ಫ್ರೇಸಸ್ ಅಂತ ಅಂದರೆ ನಮಗೆ ಒಂದು ಸೆಂಟೆನ್ಸ್ ಕೊಡ್ತಾರೆ. ಓಕೆ, ಅದೇ ಸೆಂಟೆನ್ಸ್ಗೆ ಸೇಮ್ ಅದೇ ಮೀನಿಂಗ್ ಬರೋ ಸೆಂಟೆನ್ಸ್ ಇನ್ನೊಂದು ಯಾವುದು ಅಂತ ನಾವು ಕಂಡುಹಿಡಿಬೇಕು. ಫಾರ್ ಎಕ್ಸಾಂಪಲ್, ಆನ್ ಕ್ಲೌಡ್ 9. ಓಕೆ, ಆನ್ ಕ್ಲೌಡ್ 9 ಅಂತ ಅಂದರೆ ಏನು ಮೀನಿಂಗು? ಅವರು 9ನೇ ಕ್ಲೌಡ್ ಮೇಲಿದ್ದಾರೆ ಅಂತ ಅಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನೆನ್ನೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀತು, T20 ವರ್ಲ್ಡ್ ಕಪ್, ಇಂಡಿಯಾ ಗೆಲ್ತಲ್ವಾ. ಸೊ ಇಂಡಿಯಾ ಆನ್ ಕ್ಲೌಡ್ 9 ಅಂತ ಅಂದರೆ ಏನು? 9ನೇ ಕ್ಲೌಡ್ ಮೇಲೆ ಕೂತಿದ್ದಾರೆ ಅಂತನಾ? ಅಲ್ಲ. ಆನ್ ಕ್ಲೌಡ್ 9 ಅಂತ ಅಂದರೆ ದೇ ಆರ್ ವೆರಿ ಹ್ಯಾಪಿ ಅಂತ. ಓಕೆ, ದೇ ಆರ್ ವೆರಿ ಹ್ಯಾಪಿ ಅಂತ. ಸೊ ಅರ್ಥ ಆಗ್ತಿದೆಯಲ್ವಾ? ಸೊ ಐಡಮ್ಸ್ ಆ್ಯಂಡ್ ಫ್ರೇಸಲ್ಲಿ ನೆನ್ಪಿಟ್ಕೊಳ್ಳಿ, ಅದು ಅವ್ರು ಏನು ಕೊಟ್ಟಿದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ಆನ್ ಕ್ಲೌಡ್ 9 ಅಂತ ಕೊಟ್ಟಿದ್ದಾರಲ್ಲ, ಸೇಮ್ ಅದೇ ಥರ ರಿಲೇಟೆಡ್ ಇರೋ. ಆನ್ ಕ್ಲೌಡ್ 9 ಅಂತ ಅಂದರೆ ದೇ ಆರ್ ಸಿಟ್ಟಿಂಗ್ ಆನ್ ಕ್ಲೌಡ್ 9 ಅಥವಾ ದೇ ಆರ್ ಸ್ಟ್ಯಾಂಡಿಂಗ್ ಆನ್ ಕ್ಲೌಡ್ 9 ಅಂತ ಕೊಡ್ತಾರೆ ನೋಡಿ. ಸೇಮ್ ಅದೇ ಮೀನಿಂಗೇ ಕೊಡ್ತಾರೆ ನೋಡಿ. ಅದು 100% ನಿಮ್ಮ ಆನ್ಸರ್ ಅಲ್ಲ. ನಿಮಗೆ ಪಕ್ಕ ಇದೇ ಕರೆಕ್ಟು ಅನಿಸ್ಬಿಡುತ್ತೆ. ಅಂದರೆ ಐಡಮ್ಸ್ ಆ್ಯಂಡ್ ಫ್ರೇಸ್ ಬಗ್ಗೆ ಏನೂ ತಿಳ್ಕೊಂಡಿರಲಿಲ್ಲ ಅಂತ ಅಂದರೆ ನಾರ್ಮಲಾಗಿ ಪೇಪರ್ ತೆಗೆದಿದ್ದ ತಕ್ಷಣ ನಿಮಗೆ ಈ ಥರ ಕ್ವಶನ್ ನೋಡಿದ್ರೆ ಆನ್ ಕ್ಲೌಡ್ 9 ಅಂತ ಅಂದರೆ ಕ್ಲೌಡ್ ಮೇಲೆ ಕೂತಿದ್ದಾರೆ ಅಥವಾ ಕ್ಲೌಡ್ ಮೇಲೆ ಇದ್ದಾರೆ, ಆನ್ ಕ್ಲೌಡ್ 9, ಇದೇ ಕರೆಕ್ಟ್ ಅಂತ ಟಿಕ್ ಹಾಕ್ಬಿಡ್ತೀವಿ. ಸೊ ಅದು ಆನ್ಸರ್ ಅಲ್ವೇ ಅಲ್ಲ. ಆ ಥರ ಒಂದು ಆಪ್ಷನ್ ಇದ್ದೇ ಇರುತ್ತೆ ನಿಮಗೆ. ಪ್ರತಿಯೊಂದು ಐಡಮ್ಸ್ ಆ್ಯಂಡ್ ಫ್ರೇಸಸಲ್ಲಿ ಆ ಥರ ಒಂದು ಆಪ್ಷನ್ ಇದ್ದೇ ಇರುತ್ತೆ ನಿಮಗೆ. ಸೊ 100% ಅದು ಆನ್ಸರೇ ಅಲ್ಲ. ಅದನ್ನು ಬಿಟ್ಟೆ ಮಿಕ್ಕಿದ 3 ಇರುತ್ತೆ. ಸೊ ಇದೊಂದು ಎಲಿಮಿನೇಷನ್ ಮೆಥಡಲ್ಲಿ ಇದೊಂದು ನೆನ್ಪಿಟ್ಕೊಳ್ಳಿ ಫಸ್ಟು. ಏನು ಕೊಟ್ಟಿರ್ತಾರೋ ಸೇಮ್ ಮೀನಿಂಗು. ಓಕೆ, ಸೇಮ್ ಮೀನಿಂಗ್ ಇರೋದು ನಮಗೆ ಹೇಳಿದ್ನಲ್ಲ, ಆನ್ ಕ್ಲೌಡ್ 9 ಅಂದರೆ ಕ್ಲೌಡ್ 9 ಮೇಲೆ ಕೂತಿದ್ದಾರೆ, ನಿಂತಿದ್ದಾರೆ ಅಥವಾ ಅದ್ರ ಮೇಲೆ ಇದ್ದಾರೆ ಅಂತ. ಅದಂತೂ ಆನ್ಸರೇ ಆಗಿರೋಲ್ಲ. ಅದನ್ನು ಬಿಟ್ಟು ಬೇರೆದಿರುತ್ತೆ. ಸೊ ಐಡಮ್ಸ್ ಆ್ಯಂಡ್ ಫ್ರೇಸಸ್ ಅಂದರೆ ಅದು. ಸೊ ಒಂದು ಮೀನಿಂಗಿಗೆ ಸೇಮ್ ತರಹ ಮೀನಿಂಗ್ ಕೊಡುವಂಥದ್ದು ಯಾವುದು ಅಂತ. ಓಕೆನಾ. ಸೊ ನೆಕ್ಸ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತಂದರೆ ನಮಗೆ ಒಂದು ಸೆಂಟೆನ್ಸ್ ಕೊಡ್ತಾರೆ. ಆ ಸೆಂಟೆನ್ಸ್ಗೆ ರಿಲೇಟೆಡ್ ಆ ಸೆಂಟೆನ್ಸ್ನ ಬರೀ ಒಂದು ವರ್ಡಲ್ಲಿ ಹೇಳುವಂಥದ್ದು ಏನು ಅಂತ. ಓಕೆನಾ, ಅರ್ಥ ಆಗ್ತಿದೆಯಲ್ವಾ? ಸೊ ಇವಾಗ ನಾವು ಹೀಟ್ನ ಮೆಜರ್ ಮಾಡೋ ಇದನ್ನೇನಂತ ಕರಿತೀವಿ? ಡಿವೈಸ್ನ ಕ್ಯಾಲೋರಿಮೀಟರ್ ಅಂತ ಕರಿತೀವಿ. ಓಕೆನಾ. ಸೊ ಅವ್ರು ಹೆಂಗೆ ಕೊಡ್ತಾರೆ ಅಂತಂದರೆ ಎ ಡಿವೈಸ್ ದಟ್ ಈಸ್ ಯೂಸ್ಡ್ ಟು ಮೆಜರ್ ದಿ ಅಮೌಂಟ್ ಆಫ್ ಹೀಟ್ ಇನ್ವಾಲ್ವ್. ಸೊ ಅದನ್ನು ಇಷ್ಟು ಒಂದು ಫುಲ್ ಸೆಂಟೆನ್ಸ್ ಆಯಿತು. ಅಂದರೆ ಆ ಸೆಂಟೆನ್ಸ್ ಫುಲ್ಲು ಇರೋ ಸೆಂಟೆನ್ಸ್ಗೆ ಅರ್ಥ ಕೊಡುವಂಥ ವರ್ಡ್ ಯಾವುದು? ಅದೇ ನಮಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಅರ್ಥ ಆಯ್ತಲ್ವ? ಎ ಡಿವೈಸ್ ದಟ್ ಈಸ್ ಯೂಸ್ಡ್ ಟು ಮೆಜರ್ ದಿ ಅಮೌಂಟ್ ಆಫ್ ಹೀಟ್ ಡ್ಯಾಶ್ ಅಂತ ಕೊಡ್ತಾರೆ. ಒಂದು ಡಿವೈಸು ಹೀಟ್ನ ಮೆಜರ್ ಮಾಡೋ ಡಿವೈಸ್ ಯಾವುದು ಅಂತ. ಸೊ ಯಾವುದು ಅಂತಂದರೆ ಕ್ಯಾಲೋರಿಮೀಟರ್. ಸೊ ಈ ಥರ ಪ್ರತಿಯೊಂದು ಬರೀ ಈ ಥರನೇ ಡಿವೈಸ್ ಅಂತಲ್ಲ, ಎಷ್ಟೊಂದು ಕೇಳ್ತಾರೆ. ಸೊ ಆ ವರ್ಡ್ಗೆ ನಮಗೆ ಮೀನಿಂಗ್ ಗೊತ್ತಿರಬೇಕು, ಆ ಸೆಂಟೆನ್ಸ್ಗೆ ನಮಗೆ ಮೀನಿಂಗ್ ಗೊತ್ತಿರಬೇಕು, ಜೊತೆಗೆ ಆ ವರ್ಡ್ಗೂ ಮೀನಿಂಗ್ ಗೊತ್ತಿರಬೇಕು. ಅವಾಗೆ ನಾವು ಸರಿಯಾಗಿ ಟಿಕ್ ಹಾಕೋಕ್ಕಾಗೋದು. ಅದಾದಮೇಲೆ ಸ್ಪೆಲ್ಲಿಂಗು ಯಾವ್ದಾದ್ರು ಕೊಡ್ಬೋದು ಅವರು. ನೀವು ಜೀವನದಲ್ಲೇ ನೋಡಿರಲ್ಲ ಅಂಥ ವರ್ಡ್ಸ್ ಬರ್ತವೆ ವೊಕ್ಯಾಬ್ಯುಲರಿಲಿ. ಮೇಯ್ನಾಗಿ ಆ್ಯಂಟೋನಿಮ್ಸ್, ಸಿನೋನಿಮ್ಸಲ್ಲಿ ನೀವು ಚಿಕ್ಕವಾಗಿಂದ ಇಲ್ಲಿವರೆಗೂ ಒಂದು ದಿವಸ ವರ್ಡೇ ನೋಡಿರಲ್ಲ ನಿಮ್ಮ ಜೀವನದಲ್ಲಿ. ಅಂಥ ವರ್ಡ್ಸ್ ಎಲ್ಲ ಕೊಡ್ತಾರೆ. ಸೊ ಇದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಜಾಸ್ತಿ ಮೀನಿಂಗ್ಸ್ ನೋಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಅದಾದ್ಮೇಲೆ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನಿಮ್ಗೆ ಆಲ್ರೆಡಿ ಗೊತ್ತು. ಆರ್ಟಿಕಲ್ಸ್ ಬರುತ್ತೆ, ಎ, ಆ್ಯನು, ದ, ಆರು, ವಾಟು, ಆಫು, ಆನು, ಈ ಥರದ್ದು ಜಾಸ್ತಿ ಕೇಳ್ತಾ ಇರ್ತಾರೆ. ಸೊ ಇಷ್ಟು ನಮಗೆ ಇಷ್ಟರಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತಂದರೆ ನಮಗೆ ಆಲ್ಮೋಸ್ಟ್, ಸೊ ನಮ್ಗೆ ಇವೆಲ್ಲ ಆ್ಯಂಟೋನಿಮ್ಸು, ಸಿನೋನಿಮ್ಸು, ಐಡಮ್ಸ್ ಆ್ಯಂಡ್ ಫ್ರೇಸಸ್ಸು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಸ್ಪೆಲ್ಲಿಂಗು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಷ್ಟು ಸೇರಿಸಿ ನಮಗೆ ಆಲ್ಮೋಸ್ಟ್ ಇಲ್ಲೊಂದು 7, ಇಲ್ಲೊಂದು 10, ಸೊ ಇಲ್ಲೊಂದು 8 ಮಾರ್ಕ್ಸ್ ಬರುತ್ತೆ ನಮಗೆ. ಓಕೆ, ಸೊ ವೊಕ್ಯಾಬ್ಯುಲರಿಯಲ್ಲಿ ನಮಗೆ 8 ಮಾರ್ಕ್ಸ್ ಬರುತ್ತೆ. ಕೆಲವೊಂದು ಸಲ ಸಿನೋನಿಮ್ಸ್ ಎರಡು ಕೊಡ್ಬೋದು ಅಥವಾ ಆ್ಯಂಟೋನಿಮ್ಸ್ ಎರಡು ಕೊಡ್ಬೋದು, ಐಡಮ್ ಫ್ರೇಸಸ್ ಒಂದೇ ಕೊಡ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಂದೇ ಕೊಡ್ಬೋದು. ಸೊ ಈ 6 ಟಾಪಿಕ್ಸಿಂದ ನಮಗೆ ಟೋಟಲ್ 8 ಮಾರ್ಕ್ಸ್ ಬರುತ್ತೆ. ಅದೇ ಥರ ನಮಗೆ ಈ ಕಾಂಪ್ರಿಹೆನ್ಷನಲ್ಲಿ ಟೋಟಲ್ ನಮಗೆ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅಂತಂದರೆ ಕ್ಲೋಸ್ ಟೆಸ್ಟ್ 5 ಮಾರ್ಕ್ಸು, ಪ್ಯಾರಾಜಂಬಲ್ಸ್ ಒಂದು 2 to 3. ಸೊ ಇಲ್ಲಿ ನಮಗೆ 7 to 8 ಮಾರ್ಕ್ಸ್ ಬರುತ್ತೆ. ಸೊ ಅದೇ ಥರ ಗ್ರಾಮರಲ್ಲಿ 8 ಕ್ವಶನ್ಸ್ ಬರುತ್ತೆ, ಮಾರ್ಕ್ಸ್ ಅಲ್ಲ. ಸೊ ಇದು ಕೂಡ 8 ಕ್ವಶನ್ಸು, ಮಾರ್ಕ್ಸು 16 ಮಾರ್ಕ್ಸು. ಸೊ ಸ್ಪಾಟಿಂಗ್ ಎರರ್ಸು, ಸೆಂಟೆನ್ಸ್ ಇಂಪ್ರೂವ್ಮೆಂಟು, ವಾಯ್ಸು, ನರೇಷನ್ನು, ಈ ನರೇಷನ್ಸು. ಸೊ ಇದು ಕೂಡ ನಮಗೆ ಟೋಟಲಾಗಿ ಇಲ್ಲಿ 8 ಕ್ವಶನು, ಇಲ್ಲೊಂದು 16-17 ಕ್ವಶನ್ ಆಯಿತು. ಸೊ ಇನ್ನೊಂದು ಇಲ್ಲಿ 7 to 8 ಕ್ವಶನ್ಸ್ ಇಲ್ಲಿಂದ ಬರುತ್ತೆ. ಅರ್ಥ ಆಗ್ತಿದೆಯಲ್ವ? ಸೊ ಇದರಲ್ಲಿ ನಮಗೆ
ಇದರಲ್ಲಿ ನಿಮ್ಗೆ ಕ್ಲೀನಾಗಿ ಗೊತ್ತಾಯಿತು ಆ್ಯಂಟೋನಿಮ್ಸ್ ಅಂದರೆ ಏನು, ಸಿನೋನಿಮ್ಸ್ ಅಂದರೆ ಏನು, ಐಡಮ್ಸ್ ಆ್ಯಂಡ್ ಫ್ರೇಸಸ್ ಅಂದರೆ ಏನು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದರೆ ಏನು, ಸ್ಪೆಲ್ಲಿಂಗ್ ಏನು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನು ಅಂತ ಗೊತ್ತಾಯಿತು. ಸ್ಪಾಟಿಂಗ್ ಎರರ್ಸ್, ನಮಗೆ ಒಂದು ಸೆಂಟೆನ್ಸ್ ಕೊಡ್ತಾರೆ, ಅದನ್ನು 4 ಭಾಗವಾಗಿ ಅಥವಾ 3 ಭಾಗವಾಗಿ ಸ್ಪ್ಲಿಟ್ ಮಾಡಿಬಿಟ್ಟಿರ್ತಾರೆ. ಅದರಲ್ಲಿ ಯಾವುದೋ ಒಂದು ಸೆಂಟೆನ್ಸಲ್ಲಿ ಯಾವುದೋ ಒಂದು ವರ್ಡ್ ತಪ್ಪಿರುತ್ತೆ, ಅಥವಾ ಅಲ್ಲಿ ಏನೋ ನಾವು ಯೂಸ್ ಮಾಡಬಾರ್ದಾಗಿರುತ್ತೆ. ಗ್ರಾಮರಲ್ಲಿ ಆ್ಯನು, ಹ್ಯಾವ್ ಬೀನು, ಹ್ಯಾವ್ ನಾಟು, ವುಡ್ಡು, ಕುಡ್ಡು ಈ ಥರ ಬರ್ತಾವಲ್ಲ, ಅದು ಯಾವುದೋ ಒಂದು ವರ್ಡ್ ಯೂಸ್ ಮಾಡಬಾರ್ದಾಗಿರುತ್ತೆ, ಅಥವಾ ಅದ್ರ ಬದಲು ನಾವು ಬೇರೆ ಏನೋ ಯೂಸ್ ಮಾಡಬೇಕಾಗುತ್ತೆ. ಅದನ್ನು ನಾವು ಸ್ಪಾಟಿಂಗ್ ಎರರ್ಸ್ ಅಂತ ಕರಿತೀವಿ. ಓಕೆ, ಒಂದು ಸೆಂಟೆನ್ಸ್ ಕೊಟ್ಟಿರೋ ಸೆಂಟೆನ್ಸಲ್ಲಿ ನಮಗೆ 4 ಸ್ಪ್ಲಿಟ್ ಮಾಡಿರ್ತಾರೆ. ಆ ಸ್ಪ್ಲಿಟ್ ABCD ಅಂತ ಕೊಡ್ತಾರೆ. ಒಂದೇ ಸೆಂಟೆನ್ಸ್ ಇರುತ್ತೆ, ABCD ಅಂತ ಸ್ಪ್ಲಿಟ್ ಮಾಡಿರ್ತಾರೆ. ಓಕೆನಾ, ಅದರಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕು ಯಾವುದು ತಪ್ಪಿದೆ ಅಂತ. ಯಾವುದೋ ಒಂದು ಇದರಲ್ಲಿ ಪಾರ್ಟಲ್ಲಿ ನಮಗೆ ತಪ್ಪಾಗಿರುತ್ತೆ A ಅಥವಾ B ಅಥವಾ C ಅಥವಾ D ಅಲ್ಲಿ ಯಾವುದೋ ಒಂದು ಪಾರ್ಟ್ ತಪ್ಪಾಗಿರುತ್ತೆ. ಅದು ಯಾವುದು ಅಂತ ನಾವು ಕೆಳಗಡೆ ಆಪ್ಷನ್ಸಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಅಂತ ಅಂದರೆ ನಮಗೆ ಒಂದು ಸೆಂಟೆನ್ಸ್ ಕೊಡ್ತಾರೆ, ಅದರಲ್ಲಿ ಬೋಲ್ಡ್ ಲೆಟರ್ಸಲ್ಲಿ ಕೆಲವೊಂದು ವರ್ಡ್ಸು ಅಥವಾ ಮೀನಿಂಗ್ ಅಥವಾ ಸೆಂಟೆನ್ಸು ಏನಾದ್ರು ಕೊಡ್ತಾರೆ. ಅದರಲ್ಲಿ 1-2-3 ವರ್ಡ್ಸ್ನ ಹೈಲೈಟ್ ಮಾಡಿ ಈ ವರ್ಡ್ಸ್ ಬದಲು ಏನಾದ್ರು ಬೇರೆದು ಹಾಕ್ಬೋದಾ ಅಂತ ಕೇಳ್ತಾರೆ. ಅದನ್ನು ನಾವು ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಅಂತ ಕರಿತೀವಿ. ಸೊ ಇನ್ನು ವಾಯ್ಸಲ್ಲಿ ನಮಗೆ ಪ್ಯಾಸಿವ್ ವಾಯ್ಸು, ಆ್ಯಕ್ಟಿವ್ ವಾಯ್ಸು, ಪಾಸ್ಟು, ಪ್ರೆಸೆಂಟ್, ಫ್ಯೂಚರ್ ಟೆನ್ಸು ಇವೆಲ್ಲ ಬರುತ್ತೆ. ಸೊ ನರೇಷನ್ಸಲ್ಲಿ ಡೈರೆಕ್ಟು, ಇಂಡೈರೆಕ್ಟು ಇವೆಲ್ಲ ಬರುತ್ತೆ. ಸೊ ಇದು ನಮಗೆ ತುಂಬ ಇಂಪಾರ್ಟೆಂಟು. ಗ್ರಾಮರ್ ನಮಗೆ ಈ ವೊಕ್ಯಾಬ್ಲರಿ ಎಷ್ಟು ಇಂಪಾರ್ಟೆಂಟೋ ಗ್ರಾಮರು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ಗ್ರಾಮರ್ಗೆ ನಮಗೆ ತುಂಬ ಟೈಮ್ ತೊಗೊಳುತ್ತೆ, ಕಲ್ತ್ಕೊಬೇಕು. ತುಂಬ ಇರ್ತವೆ ಇದರಲ್ಲಿ, ರೂಲ್ಸ್ ಕಲ್ತ್ಕೊಬೇಕು, ಮೀನಿಂಗ್ಸ್ ಕಲ್ತ್ಕೊಬೇಕು, ಅದು ಎಂತಕ್ಕೆ ಸಬ್ಜೆಕ್ಟ್ ಅಂದರೆ ಏನು, ವರ್ಬ್ ಅಂದರೆ ಏನು, ಸೆಂಟೆನ್ಸಸ್ ಕಲ್ತ್ಕೊಬೇಕು. ಓಕೆ, ಪಾರ್ಟ್ಸ್ ಆಫ್ ಸ್ಪೀಚ್ ಕಲ್ತ್ಕೊಬೇಕು. ಇದೆಲ್ಲ ಗ್ರಾಮರಲ್ಲಿ ಬರುತ್ತೆ. ಕಾಂಪ್ರಿಹೆನ್ಷನ್ ಅಂದ್ರೇನು? ಫಸ್ಟ್ ಪ್ಯಾರಾಜಂಬಲ್ ಅಂತಂದರೆ ನಮಗೆ ಒಂದು ಸೆಂಟೆನ್ಸ್ನ 4 ಟೈಪ್ಸ್ ಡಿವೈಡ್ ಮಾಡ್ತಾನೆ. ABCD ಅಂತ ಕೊಟ್ಬಿಟ್ಟು ಒಂದಷ್ಟು ಬರೆದಿರ್ತಾರೆ. ಓಕೆನಾ, ಒಂದು ಪ್ಯಾರಾಗ್ರಾಫ್ನ ಏನು ಮಾಡ್ತಾರೆ ಅವರು, ಸೆಂಟೆನ್ಸಾಗಿ ಡಿವೈಡ್ ಮಾಡಿಬಿಡ್ತಾರೆ. ಅದನ್ನು ನಾವು ಎಕ್ಸಾಕ್ಟಾಗಿ ಮ್ಯಾಚ್ ಮಾಡಬೇಕು. ಸೊ ಫಸ್ಟ್ ಯಾವ್ದು ಬರುತ್ತೆ, ಸೆಕೆಂಡ್ ಯಾವ್ದು ಬರುತ್ತೆ, ಥರ್ಡ್ ಯಾವ್ದು ಬರುತ್ತೆ, ಫೋರ್ತ್ ಯಾವ್ದು ಬರುತ್ತೆ ಅಂತ ಉಲ್ಟಾ ಕೊಟ್ಟಿರ್ತಾರೆ. ಅದನ್ನು ಸೀದಾ ಮಾಡಬೇಕು. ಅದಾದಮೇಲೆ ಕ್ಲೋಸ್ ಟೆಸ್ಟ್. ಇದನ್ನು ಪಕ್ಕ 5 ಮಾರ್ಕ್ಸ್ ಬಂದೇ ಬರುತ್ತೆ, ಲಾಸ್ಟ್ 5 ಮಾರ್ಕ್ಸ್ ಇದೆ. ಸೊ ಈ ಕ್ಲೋಸ್ ಟೆಸ್ಟ್ ಅಂದರೆ ಏನಿಲ್ಲ, ನಮ್ಗೆ ಯಾವುದೋ ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ. ಪ್ಯಾರಾಗ್ರಾಫ್ ಕೊಟ್ಬಿಟ್ಟು ಮಧ್ಯದಲ್ಲಿ ಒಂದು 5 ಬ್ಲ್ಯಾಂಕ್ಸ್ ಬಿಟ್ಬಿಡ್ತಾರೆ. ಅಲ್ಲಿ ನಾವು ಅಪ್ರಾಪ್ರಿಯೇಟ್ ಇದಾಗಬೇಕಾಗುತ್ತೆ, ವರ್ಡ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ನಾವು ಸ್ಪೋರ್ಟ್ಸ್ ಕೊಟ್ಟರೆ ಸ್ಪೋರ್ಟ್ಸ್ ರಿಲೇಟೆಡ್ ಟರ್ಮ್ಸ್ ಟಿಕ್ ಮಾಡಬೇಕಾಗುತ್ತೆ, ಅಂದರೆ ಆಪ್ಷನ್ಸಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಎಕನಾಮಿಕ್ಸ್ಗೆ ಕೊಟ್ಟರೆ ಎಕನಾಮಿಕ್ಸು, ಪಾಲಿಟಿ ಕೊಟ್ಟರೆ ಪಾಲಿಟಿ, ನ್ಯಾಷನಲ್ಲು, ಮಾರ್ಕೆಟಿಂಗ್ ಬಗ್ಗೆ ಕೊಟ್ಟರೆ ಮಾರ್ಕೆಟಿಂಗು, ಕಾಮರ್ಸ್ ಬಗ್ಗೆ ಕೊಟ್ಟರೆ ಕಾಮರ್ಸು. ಸೊ ತುಂಬ ಲಾಜಿಕ್ಕಾಗಿ ಯೋಚನೆ ಮಾಡಿಬಿಟ್ಟು, ಅಂದರೆ ಅಲ್ಲಿ ಅವ್ರು ಕೊಟ್ಟಿರೋ ಆಪ್ಷನ್ಸಲ್ಲಿ ಪ್ರತಿಯೊಂದು ಚೂಸ್ ಆಗುತ್ತೆ ನಮಗೆ. ಅಂದರೆ ಎಲ್ಲನೂ ನಮ್ಗೆ ಮೀನಿಂಗ್ ಕೊಡುತ್ತೆ, ಅಂದರೆ ಅವು ಎಲ್ಲನೂ ಕರೆಕ್ಟ್ ಅನಿಸುತ್ತೆ. ಅರೆ ಅಪ್ರೋಪ್ರಿಯೇಟ್ ಯಾವುದು ಪಕ್ಕ ಇದಕ್ಕೆ ರಿಲೇಟೆಡ್ ಇದೆ ಅಂತ ಆನ್ಸರ್ ಚೂಸ್ ಮಾಡಬೇಕಾಗುತ್ತೆ. ಓಕೆನಾ, ಸೊ ಇಷ್ಟು ನಮಗೆ ವೊಕ್ಯಾಬ್ಲರಿ, ಗ್ರಾಮರು, ಕಾಂಪ್ರಿಹೆನ್ಷನ್. ವೊಕ್ಯಾಬ್ಲರಿಲಿ ಒಂದು 8 ಕ್ವಶನು, ಗ್ರಾಮರಲ್ಲಿ ಒಂದು 7-8 ಕ್ವಶನ್, ಕಾಂಪ್ರಿಹೆನ್ಷನಲ್ಲಿ ಒಂದು 7-8 ಕ್ವಶನ್. ಓಕೆ, ಇಲ್ಲಿಗೆ 25 ಕ್ವಶನ್ಸ್ ಆಗೋಗುತ್ತೆ ಟೋಟಲ್, ಸರಿನಾ? ಸೊ ಇವಾಗ ಇದನ್ನು ಎಲ್ಲೆಲ್ಲಿ ಕಲ್ತ್ಕೊಬೇಕು? ವೊಕ್ಯಾಬ್ಲರಿ ಗೊತ್ತಾಯಿತು, ಏನೇನು ಕಲ್ತ್ಕೊಬೇಕು ಗೊತ್ತಾಯಿತು, ಕರೆಕ್ಟ್ ಅಲ್ವಾ? ವೊಕ್ಯಾಬ್ಲರಿ ಗೊತ್ತಾಯಿತು, ಗ್ರಾಮರ್ ಗೊತ್ತಾಯಿತು, ಕಾಂಪ್ರಿಹೆನ್ಷನ್ ಗೊತ್ತಾಯಿತು. ಎಲ್ಲೆಲ್ಲಿ ಕಲ್ತ್ಕೊಬೇಕು, ಯಾವ ಬುಕ್ಸ್ ರೆಫರ್ ಮಾಡಬೇಕು ಇವಾಗ ಹೇಳ್ತೀನಿ ನೋಡಿ. ಸೊ ವೊಕ್ಯಾಬ್ಲರಿಗೆ ನೀವೇನು ಮಾಡಿ ಅಂತ ಅಂದರೆ, ಬೆಸ್ಟ್ ಥಿಂಗು ಫಸ್ಟು ಬಂದು ಬ್ಲ್ಯಾಕ್ ಬುಕ್ ಅಂತ ಸಿಗುತ್ತೆ. ಓಕೆ, ಆ್ಯಕ್ಚುಲಿ ಇದು ನಾರ್ತ್ ಕರ್ನಾಟಕ ಸೈಡಲ್ಲಿ ಇರೋರಿಗೆ ಈಸಿ ಆಗುತ್ತೆ, ಯಾಕಂದರೆ ಆ ಬುಕ್ ಬಂದು ಹಿಂದಿಲಿದೆ. ಓಕೆ, ಅಂದರೆ ಇಂಗ್ಲೀಷ್ ವರ್ಡ್ಸ್ ಇರುತ್ತೆ, ಅದ್ರ ಮೀನಿಂಗ್ ಇರುತ್ತೆ, ಆದರೆ ಎಕ್ಸ್ಪ್ಲನೇಷನ್ ಬಂದು ಹಿಂದಿಲಿರುತ್ತೆ. ಸೊ ನಿಮ್ಗೆ ವರ್ಕೌಟ್ ಆಗ್ತಿದೆ ಅಂತ ಅಂದರೆ ತಗೊಳ್ಳಿ. ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನೀವು ಹೋದರೆ, ನಮ್ಮ ಟೆಲಿಗ್ರಾಮ್ ಚಾನಲ್ ಯಾವುದು, ರೀಸ್ಟಾರ್ಟ್ SSC ಅಂತ ಇದೆ. ಓಕೆ, ರೀಸ್ಟಾರ್ಟ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, SSC ಅಂತ ಇದೆ. ರೀಸ್ಟಾರ್ಟ್ SSC ಟೆಲಿಗ್ರಾಮ್ಗೆ ಹೋದರೆ ಈ ಬುಕ್ ಆಲ್ರೆಡಿ ನಾನು PDF ಅಪ್ಲೋಡ್ ಮಾಡಿದ್ದೀನಿ. ನೀವು ಡೌನ್ಲೋಡ್ ಮಾಡ್ಕೊಬೇಕಂದ್ರೆ ಪ್ರಿಂಟೌಟ್ ತೊಗೊಬೋದು, ಇಲ್ಲ ನಾನು ಹೊಸದೇ ತೊಗೊತೀನಿ ಅಂತಂದರೆ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ. ಓಕೆ, ಈಗ ಬ್ಲ್ಯಾಕ್ ಬುಕ್ ಏನು ಅಂತ ಅಂದರೆ, ಬ್ಲ್ಯಾಕ್ ಬುಕ್ಕಲ್ಲಿ ನಮಗೆ ಪ್ರೀವಿಯಸ್ ಕ್ವಶನ್ಸು, ಇಲ್ಲಿವರೆಗೂ ಏನೇನು ಕ್ವಶನ್ಸ್ ಇತ್ತು ಅದೆಲ್ಲ ವೊಕ್ಯಾಬ್ಲರಿ, ಮೇಯ್ನಾಗಿ ಆ್ಯಂಟೋನಿಮ್ಸು, ಸಿನೋನಿಮ್ಸು, A ಇಂದ Z ವರೆಗೂ, ಮತ್ತು ಪಾಸ್ಟ್ 5 ಇಯರ್ಸಿಂದ ರಿಪೀಟೆಡಾಗಿ ಕೊಟ್ಟಿರುವಂಥ ವರ್ಡ್ಸು ನಮಗೆ ಈ ಬ್ಲ್ಯಾಕ್ ಬುಕ್ಕಲ್ಲಿ ಸಿಗುತ್ತೆ. ಅದನ್ನು ನೀವು ಬೈ ಹಾರ್ಟ್ ಮಾಡಬೇಕಾಗುತ್ತೆ. ಓಕೆ, ಡೈಲಿ ಒಂದು 20-30 ವರ್ಡ್ಸ್ ಬೈ ಹಾರ್ಟ್ ಮಾಡಬೇಕು, ಸರಿನಾ? ಸೊ ಇಲ್ಲ ಅಂತಂದರೆ ನಮಗೆ ಬರೋಲ್ಲ. ತುಂಬ ವರ್ಡ್ಸ್ ಇರುತ್ತೆ, ನೀವು ಒಂದು 3,000-4,000 ವರ್ಡ್ಸ್ನ ತಿಳ್ಕೊಬೇಕಾಗುತ್ತೆ ಒಂದೊಂದರಲ್ಲೂ. ಆ್ಯಂಟೋನಿಮ್ಸಲ್ಲಿ, ಸಿನೋನಿಮ್ಸಲ್ಲಿ, ಐಡಮ್ಸ್ ಆ್ಯಂಡ್ ಫ್ರೇಸಸ್ಸಲ್ಲಿ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನಲ್ಲಿ, ಇಷ್ಟರಲ್ಲಿ ಈ 4ರಲ್ಲಿ ನೀವು 2,000-3,000 ವರ್ಡ್ಸ್ನ, ಸೆಂಟೆನ್ಸ್ನ, ಸಿನೋನಿಮ್ಸ್ನ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ನೀವು ತಿಳ್ಕೊಬೇಕಾಗುತ್ತೆ. ಅವಾಗೆ ನಮಗೆ ಒಂದು ಅಟೆಂಡ್ ಮಾಡೋಕ್ಕಾಗೋದು. ಈ ಬುಕ್ಕಲ್ಲಿ ಪ್ರತಿಯೊಂದು ಇದೆ, ನೀವು ತಗೊಂಡು ಈ ಬುಕ್ಕನ್ನ ಫಾಲೋ ಮಾಡಿ. ಯಾವುದಕ್ಕೆ? ವೊಕ್ಯಾಬ್ಲರಿಗೆ, ಸರಿನಾ? ನೆಕ್ಸ್ಟ್ ಗ್ರಾಮರಲ್ಲಿ ಏನು ಅಂತ ಅಂದರೆ, ನಿಮಗೆ ಬೇಕು
ಮೇಯ್ನಾಗಿ ನಮಗೆ ಗ್ರಾಮರ್ ಅನ್ನೋದು ಬುಕ್ ಓದಿದ ತಕ್ಷಣ 100% ಯಾವುದೇ ಕಾರಣಕ್ಕೂ ಬರಲ್ಲ. ಬುಕ್ ಮೇಲೆ ಡಿಪೆಂಡ್ ಆಗ್ತೀವಿ ಅಂತಂದರೆ ನನ್ನ ಪರ್ಸ್ನಲ್ ಒಪಿನಿಯನ್ ಏನು ಅಂತಂದರೆ ಬೇಡ ಅಂತ ಹೇಳ್ತೀನಿ. ಆದರೆ ಗ್ರಾಮರ್ಗೆ ಏನು ಮಾಡಬೇಕು, ಯೂಟ್ಯೂಬ್ ವೀಡಿಯೋಸ್ ನೋಡಿ, ಅಥವಾ ಆಲ್ರೆಡಿ ಕೋಚಿಂಗ್ ಹೋಗೋರು ಕೋಚಿಂಗಲ್ಲಿ ತಿಳ್ಕೊತಿರ್ತೀರ, ಯೂಟ್ಯೂಬ್ ವೀಡಿಯೋಸ್ ನೋಡಿ, ಅಥವಾ ಆನ್ಲೈನ್ ಕೋರ್ಸಸ್ ತಗೊಳ್ಳಿ. ಓಕೆ, ಆನ್ಲೈನ್ ಕೋರ್ಸ್ ತಗೊಳ್ಳಿ. ಅದಾದಮೇಲೆ ನೀವು ಏನಾದ್ರು ಬುಕ್ ರೆಫರ್ ಮಾಡಬೇಕು, ನಿಮಗೆ ಬುಕ್ ಬೇಕು ಅಂತಂದರೆ ಇದರಲ್ಲಿ ನೀತು ಸಿಂಗ್ ವಾಲ್ಯೂಮ್ 1 ಅಂತ ಬರುತ್ತೆ. ಓಕೆ, ನೀತು ಸಿಂಗ್ ವಾಲ್ಯೂಮ್ 1 ಇದರಲ್ಲೂ ಕೂಡ ಇದು ಕೂಡ ನಮಗೆ ಹಿಂದಿಲೇ ಎಕ್ಸ್ಪ್ಲನೇಷನ್ ಇರುತ್ತೆ. ಅದಕ್ಕೋಸ್ಕರ ನಾನು ಬುಕ್ಕನ್ನ ರೆಫರ್ ಮಾಡದೇ ಇರೋಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀನಿ. ನೀವು ಮೇಯ್ನಾಗಿ ಯೂಟ್ಯೂಬ್ ವೀಡಿಯೋಸ್ ನೋಡಿ ಅಲ್ಲೇ ಬಂದುಬಿಡುತ್ತೆ ನಿಮಗೆ. ಅಥವಾ ಆನ್ಲೈನ್ ಕೋರ್ಸ್ ತೊಗೊಂಡಿದ್ರೆ ಆನ್ಲೈನ್ ಕೋರ್ಸು ತೊಗೊಳ್ಳಿ, ಅಥವಾ ನೀವು ಆಲ್ರೆಡಿ ಕೋಚಿಂಗಲ್ಲಿ ಕಲ್ತ್ಕೊತಿದ್ರೆ ಹಂಗೂ ಓಕೆ. ಸೊ ಇದನ್ನು ನೀವು 100% ವೀಡಿಯೋಸ್ ನೋಡದೆ ಬರೋದೇ ಇಲ್ಲ. ಯಾರಿಗೆ, ಬಿಗಿನರ್ಗೆ. ನಾನು ಆಲ್ರೆಡಿ ಇಂಟರ್ಮೀಡಿಯೇಟು, ಅಂದರೆ ನಂಗೆ ಒಂದು ರೇಂಜಿಗೆ ಇಂಗ್ಲೀಷ್ ಬರುತ್ತೆ, ನಾನು ಚೆನ್ನಾಗಿ ಮಾತಾಡ್ತೀನಿ, ನಂಗೆ ಗ್ರಾಮರ್ ಒಂದು ಸ್ವಲ್ಪ ಗೊತ್ತು ಅನ್ನೋರು ಈ ವಾಲ್ಯೂಮ್ ಬುಕ್ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಬೋದು. ಇಲ್ಲ, ನನಗೆ ವಾಲ್ಯೂಮ್ ಬುಕ್ ಏನು ಬೇಕಾಗಿಲ್ಲ, ನನಗೆ ಜಸ್ಟು ಯಾವ್ದಾದ್ರು ವೀಡಿಯೋಸ್ ನೋಡಿದೆ ಅರ್ಥ ಮಾಡ್ಕೊಳ್ಳೋಕ್ಕೆ ವೀಡಿಯೋಸ್ ನೋಡಿ ಕಲ್ತ್ಕೊತೀನಿ ಅಂತ ಅಂದರೆ ನಮ್ಮ ಚಾನಲಲ್ಲಿ ವೀಡಿಯೋಸ್ ಇದೆ. ಅಂದರೆ ನೆಕ್ಸ್ಟ್ ಒಂದೊಂದೇ ಬರುತ್ತೆ, ನೀವು ಅದನ್ನು ಕೂತ್ಕೊಂಡು ಡೈಲಿ ವೀಡಿಯೋಸ್ ಬರುತ್ತೆ, ಕೂತ್ಕೊಂಡು ಓದ್ಕೊಬೋದು, ಹಂಗೂ ನಡೆಯುತ್ತೆ. ನೆಕ್ಸ್ಟ್ ಕಾಂಪ್ರಿಹೆನ್ಷನ್ ಏನು ಅಂತಂದರೆ ಪ್ಯಾರಾಜಂಬಲ್ಸು, ಕ್ಲೋಸ್ ಟೆಸ್ಟು, ಪ್ಯಾಸೇಜಸ್ ಅಂದರೆ ಎಂತ ಹೇಳಿಲ್ಲ ನಿಮಗೆ. ನಮಗೆ ನಾರ್ಮಲಾಗಿ SSC CGL ಇದು ಕೊಡಲ್ಲ, ರೈಲ್ವೇಸಲ್ಲಿ ಜಾಸ್ತಿ ಕೊಡ್ತಾರೆ. ಪ್ಯಾಸೇಜ್ ಅಂದರೆ ಏನಿಲ್ಲ, ಒಂದು ಸ್ಟೋರಿ, ಒಂದು ಕತೆ ಕೊಟ್ಬಿಟ್ಟು ಆ ಕಥೆಯಲ್ಲಿ ನಮಗೆ ಕ್ವಶನ್ಸ್ ಕೇಳ್ತಾರೆ, ಆ ಕ್ವಶನ್ಸ್ನ ನಾವು ಆನ್ಸರ್ ಮಾಡಬೇಕಾಗುತ್ತೆ ಅಷ್ಟೇ. ಪ್ಯಾಸೇಜ್ ಕೊಡ್ತಾರೆ, ಒಂದು ಸ್ಟೋರಿನೋ ಏನಾದ್ರು ಒಂದು ಎಡಿಟೋರಿಯಲ್ಸ್ ಏನಾದ್ರು ಇರುತ್ತಲ್ಲ, ಒಂದು ಕಥೆನ ಇವಾಗ ಮೋದಿನೇ ಪ್ರಮಾಣ ಸ್ವೀಕಾರ ಆಯಿತು 3.0, ಸೊ ಅದ್ರದ್ದು ಏನಾದ್ರು ಒಂದು ಫುಲ್ ಸೆಂಟೆನ್ಸ್ ಕೊಟ್ಟು ಅದ್ರಲ್ಲಿ ಕ್ವಶನ್ಸ್ ಕೇಳ್ತಾರೆ. ಅದು ಅಲ್ಲಿ ಏನು ಪ್ಯಾಸೇಜಲ್ಲಿ ಕ್ವಶನ್ಸ್ ಇರುತ್ತೋ, ಪ್ಯಾಸೇಜ್ ಏನಿರುತ್ತೋ ಅದೇ ಕ್ವಶನ್ಸ್ ಕೇಳ್ತಾರೆ, ಅದನ್ನು ನಾವು ಆನ್ಸರ್ ಮಾಡಬೇಕಾಗುತ್ತೆ. ಅದು SSC CGL ಜಾಸ್ತಿ ಕೇಳಿಲ್ಲ, ಯಾವಾಗೂ ತುಂಬ ರೇರಲ್ಲಿ ಕೇಳಿದ್ದಾರೆ. ಸೊ ಅದು ಕೂಡ ಬರೆದಿದ್ದೀನಿ. ಸೊ ಇವಾಗ ಗ್ರಾಮರ್ ಗೊತ್ತಾಯಿತು, ಎಲ್ಲೆಲ್ಲಿ ಯೂಟ್ಯೂಬಲ್ಲಿ ಕಲ್ತ್ಕೊಬೇಕು ಅಂತ, ಅಥವಾ ಈ ವಿಡಿಯೋಸ್ ನೋಡಬೇಕು ಅಂತ ಒಂದು ಬುಕ್ ಇಟ್ಕೊಂಬಿಡಿ, ಸಪ್ರೇಟಾಗಿ ಓದ್ಕೊಳ್ಳಿ. ಅದರಲ್ಲಿ ನೀವು ಗ್ರಾಮರ್ ರೂಲ್ಸ್ ಅಂತ ಬರುತ್ತೆ, ಇದರಲ್ಲಿ 60 ರೂಲ್ಸು 120 ರೂಲ್ಸ್ ಅಂತ ಬರುತ್ತೆ. ಸೊ ಅದನ್ನು ಕೂಡ ನಮ್ಮ ವೀಡಿಯೋಸಲ್ಲೂ ಬರುತ್ತೆ. ಬಟ್ ಫಸ್ಟು ನಾವು ಪಾರ್ಟ್ಸ್ ಆಫ್ ಸ್ಪೀಚಿಂದ ಒಂದೊಂದಾಗಿ ಸ್ಟಾರ್ಟ್ ಮಾಡಿಕೊಂಡು ನಾವು ಇದನ್ನು ಮಾಡ್ತಾಯಿದ್ದೀವಿ. ನೀವು ಅದು ಬೇಕಂದರೆ ನಿಮಗೆ ಬೇಕಂದರೆ ನೋಡಿ, ನಿಮಗೆ ವರ್ಕೌಟ್ ಆಗ್ತಿದೆ, ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿದೆ ಅಂತಂದರೆ ನೋಡಿ, ಇಲ್ಲಾಂದರೆ ನಿಮ್ಗೆ ಯಾರ ಹತ್ರ ಚೆನ್ನಾಗಿ ಅರ್ಥ ಆಗ್ತಿದೆ ಅವ್ರದ್ದೇ ನೋಡಿ. ಸೊ ಕಾಂಪ್ರಿಹೆನ್ಷನ್ ಬಂದು ನಮಗೆ ಪ್ಯಾರಾಜಂಬಲ್ಸು, ಕ್ಲೋಸ್ ಟೆಸ್ಟು, ಪ್ಯಾಸೇಜಸ್. ಓಕೆ, ಸೊ ಇವಾಗ ಬುಕ್ಸ್ ಏನಂತ ಗೊತ್ತಾಯಿತು, ಬ್ಲ್ಯಾಕ್ ಬುಕ್ಕು, ಇದು ಯೂಟ್ಯೂಬ್ ವೀಡಿಯೋಸು. ಇದನ್ನು ನಾನು ಹೇಳ್ತೀನಿ ಇವಾಗ ಯಾವುದ್ಯಾವ್ದು ಎಲ್ಲೆಲ್ಲಿ ತಿಳ್ಕೊಬೇಕು. ಬುಕ್ಸ್ ಇಲ್ಲ ಅಂತಂದರೆ ಬೇರೆ ಏನೋ ಚಾಯ್ಸ್ ಏನು ನಮಗೆ ಅಂತ. ಸೊ ಬುಕ್ಕು ನಿಮಗೆ ಬ್ಲ್ಯಾಕ್ ಬುಕ್ ಇದೆ, ಅದರಲ್ಲಿ ಆಲ್ಮೋಸ್ಟ್ ಒಂದು 10,000 ವರ್ಡ್ಸ್ವರೆಗೂ ಇರುತ್ತೆ ನಿಮಗೆ ಎಲ್ಲ ಸೇರಿಸಿದ್ರೆ. ಸೊ ಅದೆಲ್ಲ ಕಲ್ತ್ಕೊಬೇಕಾಗುತ್ತೆ. ಅದೆಲ್ಲ ಬಯಾಟ್ ಹೊಡೆಯೋಕ್ಕಾಗಲ್ಲ. ಇವಾಗ ನಾರ್ಮಲಾಗಿ ಅಷ್ಟೊಂದು ವರ್ಡ್ಸು ಪ್ರತಿಯೊಂದು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡೋಣ, ಸ್ವಲ್ಪ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ಒಂದು ಹೊಸದಾಗಿ ನೀವು ಟೆಕ್ನಾಲಜಿನ ಬಳಸ್ಕೊಂಡು ಓದೋಣ. ಓಕೆನಾ? ಸೊ ಇದನ್ನೇನು ಮಾಡೋಣ ಅಂತ ಅಂದರೆ, ನಾನು ಒಂದು ಟೆಸ್ಟ್ ಮೇಕರ್ ಅಂತ ಆ್ಯಪ್ ಇದೆ. ಏನು ಆ್ಯಪು? ಟೆಸ್ಟ್ ಮೇಕರ್ ಅಂತ ಆ್ಯಪ್ ಇದೆ. ಓಕೆನಾ? ಇವಾಗ ತೋರಿಸ್ತೀನಿ ನಾನು, ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿ ಹೆಂಗೆ ಅಂತ. ಟೆಸ್ಟ್ ಮೇಕರ್ ಆ್ಯಪಲ್ಲಿ ಈ ಪ್ರತಿಯೊಂದು ಕ್ವಶನ್ನು ನಾವು ಅದರಲ್ಲಿ ಹಾಕಿ, ಇವಾಗ ಟೆಕ್ಸ್ಟ್ ಬುಕ್ ಗೊತ್ತಲ್ವ ನಿಮಗೆ, ಟೆಕ್ಸ್ಟ್ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ. ಟೆಕ್ಸ್ಟ್ ಬುಕ್ ಅಂದರೆ ಈ ನಾರ್ಮಲ್ ಟೆಕ್ಸ್ಟ್ ಬುಕ್ ಅಲ್ಲ, ನಾನು ಹೇಳ್ತಿರೋದು ವೆಬ್ಸೈಟು, ಟೆಕ್ಸ್ಟ್ ಬುಕ್ ಆ್ಯಪು. ಅದರಲ್ಲಿ ನಾವು ಹೆಂಗೆ ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ಮಾಡ್ತೀವೋ, ಟೈಮರು ಮತ್ತು ನೆಗೆಟಿವ್ ಮಾರ್ಕ್ಸು ಎಲ್ಲ ಇರುತ್ತೋ, ಸೇಮ್ ಅದೇ ಥರ ಟೆಸ್ಟ್ ಮೇಕರಲ್ಲಿ ನಮ್ಮ ಟೆಸ್ಟನ್ನು ನಾವೇ ಕ್ರಿಯೇಟ್ ಮಾಡ್ಕೊಬೋದು. ಓಕೆ, ನಮ್ಮ ಟೆಸ್ಟ್ ನಮಗೆ ಏನೇನು ಬೇಕು, ಕ್ವಶನ್ಸ್ ಯಾವ್ದಾದ್ರು ಬೇಕು, ಟೈಮಿಂಗ್ಸ್ ಎಷ್ಟು ಹೊತ್ತು ಕೊಡಬೇಕು, ಅದಕ್ಕೆ ನೆಗೆಟಿವ್ ಮಾರ್ಕ್ಸ್ ಎಷ್ಟು, ಆಪ್ಷನ್ಸು ಶಫಲ್ ಆಗೋ ಆಪ್ಷನ್ಸು, ಕ್ವಶನ್ಸು ಶಫಲ್ ಆಗೋ ಆಪ್ಷನ್ಸು, ಪ್ರತಿಯೊಂದು ಇದೆ ಅದರಲ್ಲಿ. ಅದನ್ನು ಯೂಸ್ ಮಾಡ್ಕೊಂಡು ಓದಿ ಅಂತ ನಾನು ಹೇಳ್ತಾಯಿದ್ದೀನಿ. ತುಂಬ ನಮಗೆ ಒಂಥರ ಗೇಮ್ ಆಡ್ದಂಗೆ ಇರುತ್ತೆ, ಜೊತೆಗೆ ನಾವು ಅಂದ್ಕೊಂಡಿದ್ದು ನಾಲೆಡ್ಜು ತಿಳ್ಕೊತಾ ಇರ್ತೀವಿ. ಸೊ ಇದನ್ನು ಇವಾಗ ಆ್ಯಂಟೋನಿಮ್ಸು, ಒಂದು 100 ಆ್ಯಂಟೋನಿಮ್ಸ್ ಅದರಲ್ಲಿ ಹಾಕ್ಕೊಂಡು ಕ್ವಶನ್ಸ್ ಹಾಕ್ಕೊಂಡು ಸುಮ್ಮನೆ ಯಾವಾಗಾದ್ರು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾರೋ, ನೈಟ್ ಮಲ್ಕೊಬೇಕಾರೋ, ಯಾವಾಗಾದ್ರು ಸುಮ್ಮನೆ ಖಾಲಿ ಟೈಮಲ್ಲೂ ಪ್ರಾಕ್ಟೀಸ್ ಮಾಡ್ಬೋದು. ನೀವು ಬರೀ ಬುಕ್ಕೇ ಹಿಡ್ಕೊಬೇಕು ಅಂತಲ್ಲ, ಅದೊಂದು ನೀವು ವರ್ಡ್ಸ್ನ ಕನ್ವರ್ಟ್ ಮಾಡ್ಕೊಂಬಿಟ್ರೆ ಇದೆಲ್ಲ ನಿಮಗೆ ಸಿಗುತ್ತೆ. ಸೊ ಇದನ್ನು ನಾನು ಆಲ್ರೆಡಿ ಮಾಡಿದ್ದೀನಿ. ಯಾವುದಕ್ಕೆ ಮಾಡಿದ್ದೀನಿ ಅಂತಂದರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ತೆಗ್ದು ಮಾಡ್ಕೊಂಡಿದ್ದೀನಿ. ಅದನ್ನ ಆಲ್ರೆಡಿ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ. ನಿಮಗೆ ಬೇಕಂದರೆ ಅದು ಸಿಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಅದು ಹೆಂಗೆ ವರ್ಕೌಟ್ ಆಗುತ್ತೆ, ಹೆಂಗೆ ನೀವು ಅದನ್ನು, ನಾನು ಆಲ್ರೆಡಿ ಟೆಲಿಗ್ರಾಮಲ್ಲಿ ಆ್ಯಪಲ್ಲಿ ಹಾಕಿರೋದನ್ನ ನೀವು ನಿಮ್ಮ ಒಂದು ಮೊಬೈಲ್ಗೆ ಹೆಂಗೆ ಇಂಪೋರ್ಟ್ ಮಾಡ್ಕೊಬೇಕು ಪ್ರತಿಯೊಂದು ಇವಾಗ ಹೇಳ್ತೀನಿ. 1 ನಿಮಿಷ ವೆಯ್ಟ್ ಮಾಡಿ. ಅದಾದಮೇಲೆ ಗ್ರಾಮರ್ ಆಲ್ರೆಡಿ ಹೇಳಿದ್ದೀನಿ. ವೀಡಿಯೋಸ್ ನೋಡಿ, ನಂದೇ ಅಂತಲ್ಲ, ಯಾರ್ದಾರು ನೋಡಿ. ವೀಡಿಯೋಸ್ ನೋಡಿಲ್ಲ ಅಂತಂದರೆ ಗ್ರಾಮರ್ ಬರೋಲ್ಲ. ತುಂಬ ಇಂಪಾರ್ಟೆಂಟ್ ಗ್ರಾಮರು. ಸ್ಪಾಟಿಂಗ್ ಎರರ್ಸಲ್ಲಿ ನಮಗೆ ಒಂದೊಂದು ಸಲ 4 ಕ್ವಶನ್ಸ್ ಕೊಟ್ಬಿಡ್ತಾರೆ. ತುಂಬ ಅದು ಹೆಂಗೆ
ಬಂದಂಗೆ ಇರುತ್ತೆ, ಬಟ್ ತುಂಬ ಕನ್ಫ್ಯೂಷನ್ ಇರುತ್ತೆ. ಸ್ಪಾಟಿಂಗ್ ಎರರ್ಸ್, ನಮಗೆ ಮೇಯ್ನಾಗಿ ಬೇಸಿಕ್ಸ್ ಗೊತ್ತಿಲ್ಲ ಅಂದರೆ ಸ್ಪಾಟಿಂಗ್ ಎರರ್ಸ್ ಮಾಡೋಕ್ಕೆ ಆಗಲ್ಲ. ಸೆಂಟೆನ್ಸ್ ಇಂಪ್ರೂವ್ಮೆಂಟು ಅಷ್ಟೇ, ವಾಯ್ಸು ಅಷ್ಟೇ, ನರೇಷನು ಅಷ್ಟೇ. ಗ್ರಾಮರ್ ಪಾರ್ಟ್ ಅಂತೂ ನಮಗೆ ತುಂಬ ಬೇಸಿಕ್ಸ್ ಅಂತೂ ಮೇಯ್ನಾಗಿ ಬರಲೇಬೇಕು. ಕಾಂಪ್ರಿಹೆನ್ಷನ್ ಎಲ್ಲಿ ಪ್ರಾಕ್ಟೀಸ್ ಮಾಡೋದು? ಕಾಂಪ್ರಿಹೆನ್ಷನ್ಗೆ ನಮಗೆ ಇಂಗ್ಲೀಷ್ ಮಾಧ್ಯಮ್, ಯಾವುದು ಇಂಗ್ಲೀಷ್ ಮಾಧ್ಯಮ್ ಅಂತ ಒಂದು ಆ್ಯಪ್ ಇದೆ, ಅದು ಕೂಡ ತೋರಿಸ್ತೀನಿ ನಾನು. ಇಂಗ್ಲೀಷ್ ಮಾಧ್ಯಮ್ ಆ್ಯಪಲ್ಲಿ ನಮಗೆ ಇದು ಸಿಗ್ತವೆ, ನಿಮಗೆ ಪ್ರತಿಯೊಂದು ಆ್ಯಂಟೋನಿಮ್ಸು, ಸಿನೋನಿಮ್ಸು ಪ್ರಾಕ್ಟೀಸ್ ಮಾಡೋಕ್ಕೂ ಸಿಗುತ್ತವೆ. ಜೊತೆಗೆ ಈ ಪ್ಯಾರಾಜಂಬಲ್ಸ್ ಅಂದರೆ ನಾವು ಗ್ರಾಮರಲ್ಲೇ ತಿಳ್ಕೊಬೇಕು. ಟು ಬಿ ಫ್ರ್ಯಾಂಕ್ ಅಂದರೆ ಗ್ರಾಮರಲ್ಲಿ ನಮಗೆ ಸೆಂಟೆನ್ಸ್ ಸ್ಟಾರ್ಟಿಂಗಲ್ಲಿ ಬಟ್ ಬರಬಾರ್ದು, ಈ ಥರದ್ದೆಲ್ಲ ಪ್ಯಾರಾಜಂಬಲ್ಸಲ್ಲಿ ನಮಗೆ ಕೆಲವೊಂದು ರೂಲ್ಸ್ ಗೊತ್ತಾಗುತ್ತೆ. ಕ್ಲೋಸ್ ಟೆಸ್ಟ್ಗೆ ಮೇಯ್ನಾಗಿ ನಮಗೆ ಇಂಗ್ಲೀಷ್ ಮಾಧ್ಯಮ ಆ್ಯಪ್. ಈ ಕ್ಲೋಸ್ ಟೆಸ್ಟ್ಗೆ ನಾವು ಏನು ಮಾಡಬೇಕು ಅಂತಂದರೆ, ಈ ನ್ಯೂಸ್ ಪೇಪರ್ ಓದಿ. ಓಕೆ, ನಿಮ್ಗೆ ಅದರಲ್ಲೇ ಪ್ಯಾಸೇಜಸ್ ಇರುತ್ತೆ. ಎಡಿಟೋರಿಯಲ್ಸ್ ಅಂತ ನಿಮಗೆ ಒಂದು ಸಪ್ರೇಟ್ ಸೆಕ್ಷನ್ ಇರುತ್ತೆ ಪೇಪರ್ಸಲ್ಲಿ ನೋಡಿದ್ರೆ. ಆ ಎಡಿಟೋರಿಯಲ್ಸ್ ಓದ್ಬಿಟ್ಟು ಅದರಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋ ಕ್ವಶನ್ಸ್ನ ನೀವೇನು ಮಾಡಬೇಕಾಗುತ್ತೆ, ಬೈ ಹಾರ್ಟ್ ಮಾಡಬೇಕಾಗುತ್ತೆ. ಓಕೆ, ಗೊತ್ತಿಲ್ಲದೆ ಇರೋ ಕ್ವಶನ್ಸ್ ಅಂತ ಇನ್ ದ ಸೆನ್ಸ್ ಗೊತ್ತಿಲ್ಲದೆ ಇರೋ ವರ್ಡ್ಸು. ಒಂದು ಪ್ಯಾರಾಗ್ರಾಫ್ ಓದ್ತಾ ಇರ್ತೀರ, ಯಾವುದಾದ್ರು ಸ್ಪೋರ್ಟ್ಸ್ದಾಗಲಿ, ಎಕನಾಮಿಕ್ಸ್ ಆಗಲಿ, ಪಾಲಿಟಿ ಆಗಲಿ, ಗೌರ್ಮೆಂಟ್ ಬಗ್ಗೆ ಆಗಲಿ, ಎಕನಾಮಿಕ್ ಪಾಲಿಸೀಸ್ ಬಗ್ಗೆ ಆಗಲಿ, ಈ ಸ್ಕೀಮ್ಸ್ ಬಗ್ಗೆ ಆಗಲಿ, ಇದು ಓದ್ಬೇಕಾರೆ ಅಲ್ಲಿ ಕೆಲವೊಂದು ವರ್ಡ್ಸ್ ನಿಮಗೆ ಗೊತ್ತಿರಲ್ಲ. ಅದ್ರದ್ದು ಮೀನಿಂಗ್ ತಿಳ್ಕೊಳ್ಳಿ, ಅದು ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ, ಡೈಲಿ ಬರ್ಕೊಳ್ಳಿ, ಅಥವಾ ಟೆಸ್ಟ್ ಮೇಕರ್ ಆ್ಯಪಲ್ಲಿ ಆ ವರ್ಡ್ನ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ. ಈ ಥರ ಮಾಡಿದ್ರೆ ನಮಗೆ 100% 50/50 ಚಾನ್ಸ್ ನಮಗೆ 50/50 ತೆಗಿಯೋಕ್ಕೆ 100% ನಮಗೆ ಚಾನ್ಸಸ್ ಇರುತ್ತೆ ಇಂಗ್ಲೀಷಲ್ಲಿ. ಓಕೆನಾ? ಸೊ ಇಲ್ಲ ಅಂತಂದರೆ ನನಗೆ ಬಿಡು ಹಂಗೆ ಬೈ ಹಾರ್ಟ್ ಮಾಡ್ಕೊತೀನಿ ಅಂತಂದರೆ ಅಷ್ಟೊಂದು ವರ್ಕೌಟ್ ಆಗೋಲ್ಲ ಅಂತ ನಾನು ಅನ್ಕೊತಾ ಇದ್ದೀನಿ. ಯಾಕಂದರೆ ಅಷ್ಟೊಂದು ವರ್ಡ್ಸ್ನ 100% ನೆನ್ಪಿಟ್ಕೊಳಕ್ಕಾಗಲ್ಲ, ಎಲ್ಲೊಂದು ಕಡೆ ಕನ್ಫ್ಯೂಸ್ ಹೊಡಿತೀವಿ. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಆ ವರ್ಡ್ಸ್ನ ಎಲ್ಲ ಒಂದು ಆ್ಯಪಲ್ಲಿ ಹಾಕ್ಕೊಂಡು, ನಮ್ಗೆ ಆಲ್ರೆಡಿ ಟೆಕ್ನಾಲಜಿ ನಮ್ಮ ಕೈಯಲ್ಲಿದೆ, ಯೂಸ್ ಮಾಡ್ಕೊಳ್ಳೋಣ. ಆ್ಯಪಲ್ಲಿ ಹಾಕ್ಕೊಂಡು ಆ ಆ್ಯಪಲ್ಲಿ ಡೈಲಿ ಪ್ರಾಕ್ಟೀಸ್ ಮಾಡಿ. ಡೈಲಿ ಒಂದು ಟಾಪಿಕ್, ಒಂದು ದಿವಸ ಆ್ಯಂಟೋನಿಮ್ಸು, ಒಂದು ದಿವಸ ಸಿನೋನಿಮ್ಸು, ಒಂದು ದಿವಸ ಐಡಮ್ಸ್ ಆ್ಯಂಡ್ ಫ್ರೇಸಸ್ಸು, ಒಂದು ದಿವಸ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಒಂಥರ ಗೇಮ್ ಆಡ್ದಂಗೆ ಇರುತ್ತೆ. ಸ್ಕೋರು ನಿಮಗೆ ಟೈಮಿಂಗ್ ಓಡ್ತಾ ಇರುತ್ತೆ, ಸ್ಕೋರು ಡೈಲಿ ಸ್ಕೋರ್ಸು ತೋರಿಸ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಇಂಗ್ಲೀಷ್ ಮಾಧ್ಯಮ ಆ್ಯಪು, ಹಿಂದೂ ಆ್ಯಪು, ಇವೆರಡು ಇವಾಗ ತೋರಿಸ್ತೀನಿ ನಿಮಗೆ. ಓಕೆನಾ? ಸೊ ಈ ಪಾರ್ಟಿಗೆ ಟೆಸ್ಟ್ ಮೇಕರ್ ಆ್ಯಪು. ಓಕೆ, ಟೆಸ್ಟ್ ಮೇಕರ್ ಆ್ಯಪ್ಗೆ ಕ್ವಶನ್ಸ್ ಎಲ್ಲಿಂದ ಹಾಕೊಬೇಕು? ಬ್ಲ್ಯಾಕ್ ಬುಕ್ಕಿಂದ ಅಲ್ಲಿ ಕ್ವಶನ್ಸ್ ನಾನು ಆಲ್ರೆಡಿ ಹಾಕಿಲ್ಲ. ಇದನ್ನು ನಾನು ಬೇರೆದಕ್ಕೆ GK ಎಲ್ಲ ಮಾಡಿಬಿಟ್ಟಿದ್ದೀನಿ, ಅಲ್ಲೂ ಸೆಂಟಿಂದ ಕ್ವಶನ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಈ ಬ್ಲ್ಯಾಕ್ ಬುಕ್ಕಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕ್ವಶನ್ಸ್ನ ಟೆಸ್ಟ್ ಬೇಕರ್ಗೆ ಹಾಕ್ಬಿಟ್ಟು ಬ್ಲ್ಯಾಕ್ ಬುಕ್ಕಿಂದ ನನಗೆ ಕಳಿಸಿ, ನಾನು GK ಕ್ವಶನ್ಸ್ ಎಲ್ಲ ನಿಮಗೆ ಕಳಿಸ್ತೀನಿ. ಓಕೆ, ಗ್ರಾಮರ್ ಆಲ್ರೆಡಿ ಹೇಳಿದ್ದೀನಿ, ವೀಡಿಯೋಸ್ ನೋಡಿ ಅಂತ. ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಬರುತ್ತೆ. ಕಾಂಪ್ರಿಹೆನ್ಷನ್ಗೆ ಇಂಗ್ಲೀಷ್ ಮಾಧ್ಯಮ ಆ್ಯಪು, ಹಿಂದೂ ಆ್ಯಪು. ಇವಾಗ ಅದನ್ನ ಹೇಳ್ತೀನಿ ಹೆಂಗೆ ಯೂಸ್ ಮಾಡೋದು ಅಂತ. ಸೊ ಫಸ್ಟ್ ನಾನು ಈ ವೊಕ್ಯಾಬ್ಯುಲರಿ ಪಾರ್ಟ್, ಟೆಸ್ಟ್ ಮೇಕರ್ ಹೆಂಗೆ ಯೂಸ್ ಮಾಡೋದು ಇವಾಗ ನೋಡೋಣ. ಓಕೆನಾ? ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ವೊಕ್ಯಾಬ್ಯುಲರಿ ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದೆ, ಕರೆಕ್ಟ್ ಅಲ್ವಾ? ಟೆಸ್ಟ್ ಮೇಕರ್ ಆ್ಯಪ್ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದ್ದೆ. ಸೊ ಇದು ನಿಮಗೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಕೆಳಗಡೆ ಸೆಕೆಂಡು ಟೆಸ್ಟ್ ಮೇಕರ್ ಆ್ಯಪ್ ಅಂತ, ಟೆಸ್ಟ್ ಮೇಕರ್ ಕ್ರಿಯೇಟ್ ಕ್ವಿಝ್ ಅಂತ. ಸೊ ಅದ್ರ ಮೇಲೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿ. ಓಕೆನಾ? ಡೌನ್ಲೋಡ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಇವೆಲ್ಲ ಏನಿರಲ್ಲ, ಇದೆಲ್ಲ ನಾನು ಕ್ರಿಯೇಟ್ ಮಾಡ್ಕೊಂಡಿರೋದು. ಇಲ್ಲಿ ನಿಮಗೆ ಫುಲ್ ಖಾಲಿಯಾಗಿ ಬರುತ್ತೆ. ಖಾಲಿ ಬಂದುಬಿಟ್ಟು ನಿಮಗೆ ಇಲ್ಲಿ ಪ್ಲಸ್ ಹತ್ರ ಹೋದಾಗ ನಿಮಗೆ ಕ್ಯಾಟಗರಿ ಆ್ಯಡ್ ಮಾಡ್ಕೊಬೋದು. ಕ್ಯಾಟಗರಿ ಅಂದರೆ ಏನು? ಇಂಗ್ಲೀಷು, GK, ಮ್ಯಾಥ್ಸು, ನೀವು ಯಾವ ಕ್ವಶನ್ಸ್ ಆದ್ರೂ ಚೂಸ್ ಮಾಡ್ಕೊಬೋದು. ಓಕೆ, ಅದನ್ನು ಚೂಸ್ ಮಾಡ್ಕೊಂಡು ಅದ್ರಲ್ಲಿ ಮತ್ತೆ ಸಬ್ ಕ್ಯಾಟಗರಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಾನು ಇಂಗ್ಲೀಷ್ ಅಂತ ಹಾಕಿದ್ದೀನಿ, ಕರೆಕ್ಟ್ ಅಲ್ವಾ? ಇಲ್ಲಿ ಇಂಗ್ಲೀಷ್ ಅಂತ ಇದೆ, ಅದ್ರ ಕೆಳಗಡೆ ಏನಿದೆ? ಸಿನೋನಿಮ್ಸು, ಆ್ಯಂಟೋನಿಮ್ಸು, ಅದಾದಮೇಲೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನು, ಐಡಮ್ಸ್ ಆ್ಯಂಡ್ ಫ್ರೇಸಸ್ ಇದೆ. ಇದೆಲ್ಲ ಪ್ರೀವಿಯಸ್ ಇರೋ ಕ್ವಶನ್ಸ್ ಕೊಟ್ಟಿರೋದನ್ನ ನಾನು ಇಲ್ಲಿ ಆಲ್ರೆಡಿ ಹಾಕಿದ್ದೀನಿ. ಸೊ ಇಲ್ಲಿ ಏನು ಮಾಡ್ತೀರಾ, ಇಂಗ್ಲೀಷ್ ಆಲ್ರೆಡಿ ಹಾಕ್ಕೊಂಡಿದ್ದೀರಾ ಮೇನ್ ಕ್ಯಾಟಗರಿ. ಸಬ್ ಕ್ಯಾಟಗರಿ ಚೂಸ್ ಮಾಡಿದಾಗ ನಿಮಗೆ ಸಬ್ ಕ್ಯಾಟಗರಿ ಸಿನೋನಿಮ್ಸು, ಆ್ಯಂಟೋನಿಮ್ಸು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಐಡಮ್ಸ್ ಆ್ಯಂಡ್ ಫ್ರೇಸಸ್ ಇವೆಲ್ಲ ಬರುತ್ತೆ. ಓಕೆನಾ? ಸೊ ಅದಾದಮೇಲೆ ಹಾಕಿದ ತಕ್ಷಣ ಜಸ್ಟ್ ಅದ್ಮೇಲೆ ಒಂದು ಸಲ ಕ್ಲಿಕ್ ಮಾಡಿ. ನಿಮಗೆ ಇಲ್ಲೇನು ಎಡಿಟ್ ಕ್ವಶನ್ ಬರುತ್ತೆ, ಆ್ಯಡ್ ಕ್ವಶನ್ ಆಪ್ಷನ್ ಬರುತ್ತೆ, ಟೆಸ್ಟ್ ಅಟೆಂಪ್ಟ್ ಆಪ್ಷನ್ ಬರುತ್ತೆ. ಓಕೆ, ಅಥವಾ ನಿಮಗೆ ಶೇರ್ ಆಪ್ಷನ್ ಬರುತ್ತೆ, ಕ್ರಿಯೇಟ್ PDF ಆಪ್ಷನು ಕೂಡ ಬರುತ್ತೆ. ಸೊ ನೀವೇನು ಮಾಡ್ತೀರಾ, ಫಸ್ಟ್ ಟೆಸ್ಟ್ ಅಟೆಂಪ್ಟಿಗೂ ಮುಂಚೆ ಫಸ್ಟ್ ಕ್ವಶನ್ಸ್ ಹಾಕಬೇಕಲ್ಲ. ಸೊ ಆ್ಯಡ್ ಕ್ವಶನ್. ಓಕೆ, ಇಲ್ಲಿ ನಿಮಗೆ ನೋಡಿ ಸಿಂಗಲ್ ಕ್ವಶನು ಬರುತ್ತೆ, ಮಲ್ಟಿಪಲ್ ಕ್ವಶನ್ಸು ಬರುತ್ತೆ. ಓಕೆನಾ? ಸೊ ಮಲ್ಟಿಪಲ್ ಕ್ವಶನ್ಸ್ ಅಂತ ಅಂದರೆ ಒಂದೇ ಸಲ ಒಂದು 15, 20, 30, 40 ಕ್ವಶನ್ಸ್ ಹಾಕ್ಬೋದು. ಸಿಂಗಲ್ ಕ್ವಶನ್ಸ್ ಅಂತ ಅಂದರೆ ಒಂದೊಂದೇ ಕ್ವಶನ್ಸು. ನೀವೇನು ಮಾಡ್ತೀರಾ, ಡೈಲಿ ಈ ಒಂದು ಆ್ಯಪಲ್ಲಿ ಪ್ರತಿಯೊಂದು ಆ್ಯಂಟೋನಿಮ್ಸ್ ಆಗಲಿ, ಸಿನೋನಿಮ್ಸ್ ಆಗಲಿ, ಐಡಮ್ಸ್ ಆ್ಯಂಡ್ ಫ್ರೇಸಸ್ ಆಗಲಿ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಲಿ, ಪ್ರತಿಯೊಂದು 30 ಅಪ್ಡೇಟ್ ಮಾಡಬೇಕು. ಸರಿನಾ? ಸೊ ಸಿಂಗಲ್ ಮೇಲೆ ಕ್ಲಿಕ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಯಾವುದೊಂದು ಎಕ್ಸಾಂಪಲ್ ಅಂತ ಹಾಕ್ತಾಯಿದ್ದೀನಿ. ಸೊ ಎಕ್ಸಾಂಪಲ್ ಇಲ್ಲಿ ವರ್ಡ್ಸ್ ಕೊಡ್ತೀರಾ. ಈಗ
ಆಪೋಸಿಟ್ ವರ್ಡ್ಸು ಆ್ಯಂಟೋನಿಮ್ಸ್ ಹೆಂಗೆ ಹಾಕ್ತೀರಾ? ಎಕ್ಸಾಂಪಲ್ಗೆ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್, ಅದು ಎಷ್ಟು ಆಪೋಸಿಟ್ ವರ್ಡ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಆಪೋಸಿಟ್ ವರ್ಡ್ ಎಕ್ಸಾಂಪಲ್ಗೆ ಇದು ಆಪೋಸಿಟ್ ವರ್ಡ್, ಇದು ಕರೆಕ್ಟ್ ಆನ್ಸರ್ ಅಂದ್ಕೊಳ್ಳಿ. ಸೊ ಇಲ್ಲಿ ಪಕ್ಕದಲ್ಲಿ ಇದನ್ನು ಕ್ಲಿಕ್ ಮಾಡ್ಕೊಬೇಕು. ಅಥವಾ ನೀವು ಆಪ್ಷನ್ ಬಿ ಹತ್ರ ಕರೆಕ್ಟ್ ಆನ್ಸರ್ ಕೊಡಬೇಕು ಅಂತಂದು ಈ ಆಪ್ಷನ್ ಬಿ ಸೆಲೆಕ್ಟ್ ಮಾಡ್ಕೊಬೇಕು, ಆಪ್ಷನ್ ಸಿ ಸೆಲೆಕ್ಟ್ ಮಾಡ್ಕೊಬೇಕು, ಆಪ್ಷನ್ ಸಿ ಸೆಲೆಕ್ಟ್ ಮಾಡ್ಕೊಬೋದು. ಸೊ ಆಪ್ಷನ್ ಡಿ ಸೆಲೆಕ್ಟ್ ಮಾಡ್ಕೊಬೋದು. ನಿಮ್ಮ ಇಷ್ಟ, ನಿಮ್ಗೆ ಯಾವ್ದು ಬೇಕಂದ್ರೂ ಆ ಥರ ಚೂಸ್ ಮಾಡ್ಕೊಬೋದು. ಸೊ ಆ ವರ್ಡ್ಸ್ನ ನೀವಿಗೆ ಆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನ ಇಲ್ಲಿ ಫಾರ್ ಎಕ್ಸಾಂಪಲ್ ಅವಾಗೆ ನಾನು ಆನ್ ಕ್ಲೌಡ್ 9 ಅಂತ ಅಂದೆ. ಸೊ ಆನ್ ಕ್ಲೌಡ್ 9 ಕರೆಕ್ಟ್ ಅಲ್ವಾ? ಸೊ ಅದನ್ನು ನೀವು ಆನ್ ಕ್ಲೌಡ್ 9 ಅಂತ ಕೊಟ್ಬಿಟ್ಟು ಆಪ್ಷನ್ ಬಿ ಹತ್ರ ನೀವು ಏನು ಮಾಡಬೇಕು? ವೆರಿ ಹ್ಯಾಪಿ, ಓಕೆ, ಅನ್ಹ್ಯಾಪಿ, ಓಕೆ, ಇರ್ರೆಸ್ಪೆಕ್ಟಿವ್, ಏನೋ ಒಂದು ಸುಮ್ಮನೆ ಕೊಡ್ತಾಯಿದ್ದೀನಿ. ಈ ಥರ ಕೊಟ್ಬಿಟ್ಟು ಸೊ ನಿಮ್ಗೆ ಆನ್ಸರ್ ಗೊತ್ತು ಯಾವುದು ವೆರಿ ಹ್ಯಾಪಿ ಅಂತ. ಹಿಂಗೆ ಮಾಡ್ಬಿಟ್ಟು ನೀವೇನು ಮಾಡಬೇಕು? ಕೆಳಗಡೆ ಆ್ಯಡ್ ಕ್ವಶನ್ ಮೇಲೆ ಹಾಕಬೇಕು. ಕ್ವಶನ್ ಇನ್ಸರ್ಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ, ಈಗ ಈ ಕ್ವಶನ್ ಆಲ್ರೆಡಿ ಅಲ್ಲಿರುತ್ತೆ ನೋಡಿ. ಸೊ ಇಲ್ಲದು ಒಂದು ಸಿನೋನಿಮ್ಸ್ ಅಲ್ಲಿ ತಾನೇ ನಾವು ಆ್ಯಡ್ ಮಾಡಿದ್ದು. ಸೊ ಎಡಿಟ್ ಕ್ವಶನ್ ಹತ್ರ ಹೋದರೆ ನಮಗೆ ಲಾಸ್ಟಲ್ಲಿ ಅನಿಸುತ್ತೆ, ಲಾಸ್ಟಲ್ಲಿ ಬರುತ್ತೆ. ಯಾಕಂದರೆ ಒಂದೊಂದೇ ಕ್ವಶನ್ ಆ್ಯಡ್ ಮಾಡ್ತಾ ನಮಗೆ ಲಾಸ್ಟಲ್ಲಿ ಬರುತ್ತೆ. ಸೊ ಕ್ವಶನ್ ನೋಡಿ ಇಲ್ಲಿ 484 ಕ್ವಶನ್. ಓಕೆ, ಆನ್ ಕ್ಲೌಡ್ 9 ಅಂತ ಹಾಕಿದ್ದೀನಿ ನಾನು, ಕರೆಕ್ಟ್ ಅಲ್ವಾ? ಸೊ ಇದನ್ನು ನೀವು ಎಡಿಟ್ ಬೇಕಂದರೆ ಎಡಿಟು ಮಾಡ್ಕೊಬೋದು. ಓಕೆ, ಸೊ ಈ ಥರ ಎಡಿಟು ಮಾಡ್ಕೊಬೋದು. ಏನಾದ್ರು ಆಪ್ಷನ್ಸು ಕರೆಕ್ಟಾಗಿ ಕೊಟ್ಟಿಲ್ಲ ಅಂತಂದರೆ ಕರೆಕ್ಟಾಗಿ ಚೂಸ್ ಮಾಡ್ಕೊಂಡು ಆಪ್ಷನ್ ಕೊಡ್ಬೋದು. ಆಮೇಲೆ ಅಪ್ಡೇಟು ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಕ್ವಶನ್ ಬರುತ್ತೆ. ಇದು ನಾನು ಸಿನೋನಿಮ್ಸಲ್ಲಿ ಹಾಕಿದ್ದೀನಿ. ಸೊ ಇದನ್ನು ಡಿಲೀಟ್ ಮಾಡ್ತಾಯಿದ್ದೀನಿ. ಸೊ ಡಿಲೀಟ್ ಕೊಡ್ಬೋದು, ಮುಗೀತು. ಸೊ ಇದರಲ್ಲಿ ಆ ಥರ ನಾನು ಪ್ರತಿಯೊಂದು ಕ್ವಶನು ಆಲ್ರೆಡಿ ಹಾಕೊಂಡ್ಬಿಟ್ಟಿದ್ದೀನಿ. ಏನು ಪ್ರೀವಿಯಸ್ಸಲ್ಲಿ ಬಂದಿರುವಂಥದ್ದು ಪ್ರತಿಯೊಂದು ಕ್ವಶನ್ನ ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ. ಸಿನೋನಿಮ್ಸ್ ಆಗಲಿ, ಆ್ಯಂಟೋನಿಮ್ಸ್ ಆಗಲಿ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಲಿ, ಐಡಮ್ಸ್ ಆ್ಯಂಡ್ ಫ್ರೇಸಸಲ್ಲಿ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ. ಇದನ್ನು ಟೆಲಿಗ್ರಾಮಲ್ಲಿ ಆಲ್ರೆಡಿ ಈ ಒಂದನ್ನ ಆಲ್ರೆಡಿ ಕಳಿಸಿದ್ದೀನಿ ಟೆಲಿಗ್ರಾಮಲ್ಲಿ. ಅದನ್ನು ಹೆಂಗೆ ಡೌನ್ಲೋಡ್ ಮಾಡೋದು ಕೂಡ ನಾನು ಈಗ ತೋರಿಸ್ತೀನಿ, ಸರಿನಾ? ಸೊ ಆ ಥರದ್ದು ನಾನು ಸ್ಟ್ಯಾಟಿಕ್ ಜಿ ಕೆನೂ ಮಾಡಿದ್ದೀನಿ ನೋಡಿ. ಸ್ಟ್ಯಾಟಿಕ್ ಜಿ ಕೆಲ್ಲಿ ಒಂದಷ್ಟು ಸಬ್ ಕ್ಯಾಟಗರೀಸ್ ಎಷ್ಟೊಂದು ಮಾಡಿದ್ದೀನಿ. ಅದಾದಮೇಲೆ ಇದು ಲಾಜಿಕಲ್ ರೀಸನಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಮಾಡ್ಕೊಂಡಿದ್ದೆ. ಇದು ಅಷ್ಟೊಂದೇನಿಲ್ಲ. ಅದಾದಮೇಲೆ ಜಿ ಕೆ ನೋಡಿ, ಜಿ ಕೆ ಆಲ್ಮೋಸ್ಟ್ ಎಲ್ಲ ಪ್ರತಿಯೊಂದು ಮುಗಿಸಿದ್ದೀನಿ. ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಎನ್ವಿರಾನ್ಮೆಂಟ್, ಕಂಪ್ಯೂಟರ್ಸು, ಇಂಡಿಯನ್ ಕಲ್ಚರ್, ಎಕನಾಮಿ, ಏನ್ಷಿಯಂಟ್ ಇಂಡಿಯಾ, ಮಾಡರ್ನ್ ಇಂಡಿಯಾ, ಮಿಡಿವಲ್ ಇಂಡಿಯಾ, ಈ ಕ್ವಶನ್ಸ್ ಎಲ್ಲ ಸೇರಿಸ್ಕೊಂಡು 10-15 ಸಾವಿರ ಕ್ವಶನ್ಸ್ ಇದೆ ಆಲ್ರೆಡಿ ಇದರಲ್ಲಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೊಟ್ಟಿರ್ತೀವಲ್ಲ, ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಪಾಲಿಟಿ, ಮಾಡರ್ನ್ ಇಂಡಿಯಾ, ಮಿಡಿವಲ್ ಇಂಡಿಯಾ, ಏನ್ಷಿಯಂಟ್ ಇಂಡಿಯಾ, ಇವೆಲ್ಲ ಪ್ರೀವಿಯಸ್ ಕ್ವಶನ್ಸ್ ಕೊಟ್ಟಿರೋದು. ಇದೆಲ್ಲ ಆಲ್ರೆಡಿ ನನ್ನ ಹತ್ರ ಇದ್ದಾವೆ. ಇದನ್ನು ನಾನು ನಿಮಗೆ ಕಳಿಸ್ತೀನಿ. ಯಾರಿಗೆ ಕಳಿಸ್ತೀನಿ? ಇಂಗ್ಲೀಷಲ್ಲಿ ವರ್ಡ್ಸ್ನ ಅಪ್ಡೇಟ್ ಮಾಡ್ತಿರಲ್ಲ ಬ್ಲ್ಯಾಕ್ ಬುಕ್ಕಲ್ಲಿ, ಅವ್ರಿಗೆ ಕಳಿಸ್ತೀನಿ. ಓಕೆನಾ? ಮಿಕ್ದವರು ಸ್ವಲ್ಪ ಅಮೌಂಟ್ ಕೊಡಬೇಕಾಗುತ್ತೆ. ನಾನು ಎಷ್ಟು ಅಂತ ನಿಮ್ಗೆ ಬೇಕು ಅಂತ ಅನ್ಸಿದ್ರೆ, ನಿಮ್ಗೆ ಅದು ವರ್ತು ಅಂತ ಅನ್ಸಿದ್ರೆ ಆಮೇಲೆ ಕೇಳಿ, ಅದು ಎಷ್ಟು ಅಂತ ನಾನು ಕಳಿಸ್ತೀನಿ ನಿಮಗೆ. ಅಯ್ಯೋ ಹುಡುಗರು ಅದೇನು ಬೇಕಾಗಿಲ್ಲ ಅಂತಂದರೆ ನಿಮ್ಮ ಇಷ್ಟ, ಸರಿನಾ? ಸೊ ಈ ಇಂಗ್ಲೀಷಲ್ಲಿರುವಂಥದ್ದು ಏನು ಮಾಡ್ತೀವಿ, ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಆಲ್ರೆಡಿ ಹಾಕಿದ್ದೀನಿ. ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಬೋದು. ಬ್ಲ್ಯಾಕ್ ಬುಕ್ಕಲ್ಲಿರುವಂಥ ವರ್ಡ್ಸ್ ನಾನು ಇನ್ನೂ ಅಪ್ಡೇಟ್ ಮಾಡಿಲ್ಲ. ನಾನು ಅದನ್ನು ಮಾಡೋಕ್ಕೆ ನನಗೂ ಟೈಮೂ ಇಲ್ಲ. ನಿಮಗೆ ಟೈಮ್ ಇದ್ದರೆ ನೀವು ಡೈಲಿ ಒಂದು 20-30 ವರ್ಡ್ಸ್ ಹಾಕ್ಬಿಟ್ಟು ನನಗೆ ಕಳಿಸಿ ಒಂದು ತಿಂಗಳಾದಮೇಲೆ, ಸರಿನಾ? ಈ ಇಂಗ್ಲೀಷ್ ವೀಡಿಯೋಸ್ ಮುಗಿಸೋಷ್ಟರಲ್ಲಿ ಆ ಒಂದು ವರ್ಡ್ಸ್ ನಂಗೆ ಅಪ್ಡೇಟ್ ಮಾಡ್ಬಿಟ್ಟು ಕಳಿಸಿ, ಸರಿನಾ? ಈ ಥರ ನಂಗೆ ಪ್ರತಿಯೊಂದು ಕರೆಂಟ್ ಅಫೇರ್ಸ್ ಇದೆ. ಕರೆಂಟ್ ಅಫೇರ್ಸು ಜನವರಿದು ಮಾಡಿದ್ದೀನಿ. ಕರೆಂಟ್ ಅಫೇರ್ಸ್ ಇನ್ನೂ ಮಾಡಬೇಕು. ಅದನ್ನು ಆಮೇಲೆ ಇಂಗ್ಲೀಷು ಜಿ ಕೆ ಆದಮೇಲೆ ಮಾಡೋಣ ಅಂತ ಸುಮ್ಮನೆ ಇದ್ದೀನಿ. ಸೊ ಕರೆಂಟ್ ಅಫೇರ್ಸು ಎರಡು ಸೋರ್ಸ್ ಮಾಡ್ಕೊಂಡಿದ್ದೀನಿ. 230 ಕ್ವಶನು, 240 ಕ್ವಶನ್ ಒಂದೊಂದರಲ್ಲಿದೆ. ಸೊ ಇದು ಟೆಸ್ಟ್ ಮೇಕರಲ್ಲಿ ನೀವು ಈ ಥರ ಅಪ್ಡೇಟ್ ಮಾಡ್ಕೊಬೋದು. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಪ್ರಾಕ್ಟೀಸ್ ಹೆಂಗೆ ನೋಡಿ, ಇವಾಗ ಸಿನೋನಿಮ್ಸು ಟೆಸ್ಟ್ ಅಟೆಂಪ್ಟಲ್ಲಿ ನೋಡಿ, ಟೈಮ್ ನೀವು ಇದು ಮಾಡ್ಕೊಬೋದು, ಎಷ್ಟೊತ್ತು ಟೈಮು ಅಂತ. 1 ನಿಮಿಷ ಬೇಕಾ, ಅಥವಾ ನಿಮಗೆ 24 ಮಿನಿಟ್ಸ್ ಬೇಕಾ? ಇಲ್ಲಿ ಬರ್ತಿದೆ ನೋಡಿ 36 ಮಿನಿಟ್ಸ್ ಬೇಕಾ? ಇಲ್ಲಿ ಶಫಲ್ ಕ್ವಶನ್ಸ್ ಕೊಡ್ಬೋದು. ಶಫಲ್ ಆಪ್ಷನ್ಸು ಕೊಡ್ಬೋದು. ಆದರೆ ಈ ಶಫಲ್ ಆಪ್ಷನ್ಸ್ ಬಂದು ನಿಮಗೆ ಕೇವಲ ಪ್ರೀಮಿಯಮ್ ಅವ್ರಿಗೆ ಮಾತ್ರ ಇರುತ್ತೆ. ಅದು 500 ರೂಪೀಸ್ ಕೊಟ್ಟರೆ ಲೈಫ್ ಲಾಂಗ್ ಪ್ರೀಮಿಯಮ್ ಕೊಡ್ತಾರೆ. ಸೊ ಶಫಲ್ ಆಪ್ಷನ್ಸು ಮಾಡ್ಕೊಬೋದು. ಇಲ್ಲ ಅಂತಂದರೆ ಈ ಆಪ್ಷನ್ಸ್ ನಿಮಗೆ ಬರೋಲ್ಲ. ಟೆಸ್ಟ್ ಟೈಪಲ್ಲಿ ಟೈಪ್ 1 ಇರುತ್ತೆ. ಟೈಪ್ 1 ನೋಡಿ ಹೆಂಗಿರುತ್ತೆ, ನಮ್ಗೆ ಫಸ್ಟೇ ಆನ್ಸರ್ ತೋರಿಸಲ್ಲ. ಫಾರ್ ಎಕ್ಸಾಂಪಲ್ ಏನಿದು ಸಿನೋನಿಮ್ಸ್ ಅಂದರೆ ಸೇಮ್ ಮೀನಿಂಗ್ ಇರೋದು. ಫಾರಿನರ್ ಅಂದರೆ ಏನು, ಬೇರೆಯವರು, ಕರೆಕ್ಟ್ ಅಲ್ವಾ? ಈಚೆಯಿಂದ ಬಂದಿರೋರು, ಸೊ ನ್ಯೂ ಕಮ್ಮರ್, ಈ ಥರ. ನೆಕ್ಸ್ಟ್ ಇನ್ವೇಷನ್ ಅಂತ ಅಂದರೆ ಅಟ್ಯಾಕ್, ರೈಡ್, ಸೀಜರ್, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಸುಮ್ಮನೆ ಜಸ್ಟ್ ನಾನು ಇಲ್ಲಿ ಮೇಲ್ಗಡೆ ಸಬ್ಮಿಟ್ ಕೊಡ್ತಾಯಿದ್ದೀನಿ. ಸಬ್ಮಿಟ್ ಟೆಸ್ಟ್ ಏನಾಯಿತು, ಕರೆಕ್ಟ್ 2, ರಾಂಗು 0, ಸ್ಕಿಪ್ 481 ಸ್ಕಿಪ್ ಮಾಡಿಬಿಟ್ಟಿದ್ದೀವಿ. ಈ ಥರ ನಿಮಗೆ ಪ್ರತಿಯೊಂದು ನೆಗೆಟಿವ್ ಮಾರ್ಕ್ಸ್ ನೋಡಿ, ಇನ್ಕರೆಕ್ಟ್ -0.5 ನಾವು ಸೆಟ್ ಮಾಡ್ಕೊಬೋದು. ಓಕೆನಾ? ಬ್ಯಾಕ್ ಮತ್ತೆ ಬಂದರೆ ಸಿನೋನಿಮ್ಸ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಟೆಸ್ಟ್ ಅಟೆಂಪ್ಟ್ ಟೈಪ್ 2. ಇದು ನಮಗೆ ನೀವು ರೆಗ್ಯುಲರಾಗಿ ಇದನ್ನೇ ಯೂಸ್ ಮಾಡಿ. ಇಲ್ಲಿ ಯಾಕೆ ಇದೇ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ, ಈಗ ಬಿಫೋರ್ ಅಂತ ಇದೆ. ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಚೂಸ್ ಮಾಡಿದೆ,
ನನಗೆ ಅಲ್ಲೇ ತೋರಿಸ್ಬಿಡುತ್ತೆ ಆನ್ಸರು. ಸೊ ಅದು ನಮ್ಗೆ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗ್ತಾ ಇರುತ್ತೆ. ಇವಾಗ ಹಾನರಿ ಅಂತಂದರೆ ಸೀವೇಜ್ ಅಂತ ಸುಮ್ಮನೆ ಎಕ್ಸಾಂಪಲ್ ಕ್ಲಿಕ್ ಮಾಡ್ತೀನಿ ಅಂದ್ಕೊಳ್ಳಿ, ತಪ್ಪಾಗುತ್ತೆ. ಅವಾಗ ನಾಮಿನಲ್, ಆನರಿ ಅಂತಂದರೆ ನಾಮಿನಲ್, ಮೈಂಡಿಗೆ ಹೋಗುತ್ತೆ. ಸೊ ಅದನ್ನು ನಾವು ಹಂಗೆ ಪ್ರಾಕ್ಟೀಸ್ ಮಾಡ್ತಾ 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 ನಮ್ಗೆ ಆನ್ಸರ್ ಬಂದುಬಿಡುತ್ತೆ. ಸೊ ಇಲ್ಲೇ ಆನ್ಸರ್ ತೋರಿಸ್ಬಿಡುತ್ತೆ ನಮಗೆ. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಇದನ್ನು ಮಾಡಿ ಫೈನಲ್ಲು ಇನ್ನೇನು ನಿಮಗೆಲ್ಲ ಆಲ್ರೆಡಿ ಓಕೆ ನನಗೆ ಬರುತ್ತೆ ಅಂತ ಅಂದಾಗ ನೀವೇನು ಮಾಡ್ತೀರಾ, ಟೈಪ್ 1 ಟೆಸ್ಟ್ ಅಟೆಂಪ್ಟ್ ಟೈಪ್ 1 ಮಾಡಿ. ಇನ್ನೇನು ಎಕ್ಸಾಮ್ಗೆ 1 ತಿಂಗಳಿದೆ ಅಥವಾ 2 ವೀಕ್ಸ್ ಇದೆ ಅಂದಾಗ ಟೈಪ್ 1 ಮಾಡಿ. ಓಕೆನಾ? ಸೊ ಇಲ್ಲಿಗಾಯಿತು. ಓಕೆ, ಏನು ಈ ಥರ ಹೆಂಗೆ ಅಪ್ಡೇಟ್ ಮಾಡ್ಕೊಳ್ಳೋದು ನಾನು ತೋರಿಸ್ದೆ. ಬ್ಲ್ಯಾಕ್ ಬುಕ್ ಅನ್ನೋದು ಆಲ್ರೆಡಿ ಟೆಲಿಗ್ರಾಮಲ್ಲಿದೆ. ಆ ಟೆಲಿಗ್ರಾಮಲ್ಲಿ ಬ್ಲ್ಯಾಕ್ ಬುಕ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅದರಲ್ಲಿರೋ ವರ್ಡ್ಸ್ನ ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. GK ಬೇಕು ಅಂತಂದು ಹೇಳಿ ನಾನು ನಿಮಗೆ ಕಳಿಸ್ತೀನಿ. ನೆಕ್ಸ್ಟ್ ಟೆಲಿಗ್ರಾಮ್ ಚಾನಲಲ್ಲಿ ಅದನ್ನು ಹೆಂಗೆ ಡೌನ್ಲೋಡ್ ಮಾಡ್ಕೊಬೇಕು ಅಂತ ಕೇಳ್ತೀರಾ, ರೀಸ್ಟಾರ್ಟ್ ಹೋಗ್ತೀರಾ. ಇದು ನಮ್ಮ ಟೆಲಿಗ್ರಾಮ್ ಚಾನಲ್ಲು. ಓಕೆ, ಸೊ ಇಲ್ಲಿ ಫೈಲ್ಸ್ಗೆ ಹೋಗ್ತೀರಾ. ಇಲ್ಲಿ ಫೈಲ್ಸಲ್ಲಿ ನೋಡಿ ಐಡಮ್ಸ್ ಆ್ಯಂಡ್ ಫ್ರೇಸಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಆ್ಯಂಟೋನಿಮ್ಸ್, ಸಿನೋನಿಮ್ಸ್ ಎಲ್ಲ ಇದೆ. ಕರೆಂಟ್ ಅಫೇರ್ಸು ಕೂಡ ಇದೆ, ಜನವರಿದು, ಅದು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಬೋದು. ಸೊ ಇದರಲ್ಲಿ ನಾನು ಆಲ್ರೆಡಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನ ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಸುಮ್ಮನೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಟೆಸ್ಟ್ ಮೇಕರ್ ಆ್ಯಪ್ ಬರುತ್ತೆ. ಇದಕ್ಕಿಂತ ನೀವು ಮುಂಚೆ ಏನು ಮಾಡಬೇಕು, ಟೆಸ್ಟ್ ಮೇಕರ್ ಆ್ಯಪ್ನ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿರಬೇಕು. ಅದು ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ಬಂದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಪ್ಷನ್ಸಲ್ಲಿ ನೋಡಿ ಟೆಸ್ಟ್ ಮೇಕರ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನ್ಯೂ ಕ್ಯಾಟಗರಿನ ಎಕ್ಸಿಸ್ಟಿಂಗ್ ಕ್ಯಾಟಗರಿನ ಅಂತ ಕೇಳುತ್ತೆ. ನ್ಯೂ ಕ್ಯಾಟಗರಿ ಬೇಕಂದರೆ ನ್ಯೂ ಕ್ಯಾಟಗರಿ ಚೂಸ್ ಮಾಡ್ಕೊಳ್ಳಿ. ಎಕ್ಸಿಸ್ಟಿಂಗ್ ಬೇಕು ಅಂತಂದರೆ ಎಕ್ಸಿಸ್ಟಿಂಗ್ ಮಾಡ್ಕೊಳ್ಳಿ. ಆ ಎಕ್ಸಿಸ್ಟಿಂಗಲ್ಲಿ ಇಲ್ಲಿ ಆಲ್ರೆಡಿ ಇರುತ್ತೆ ನಿಮಗೆ GKನ, ಸ್ಟ್ಯಾಟಿಕ್ GKನ ಯಾವುದು ಅಂತ, ಇಂಗ್ಲೀಷ್ ಅಂತ ಕೊಡ್ತೀರಾ. ಅಥವಾ ನ್ಯೂ ಕ್ಯಾಟಗರಿ ಬೇಕಂದರೆ ನ್ಯೂ ಕ್ಯಾಟಗರಿ ಕೊಟ್ಬಿಟ್ಟು ಅದರಲ್ಲಿ ಎಂಟರ್ ಸಬ್ ಕ್ಯಾಟಗರಿ ಹೆಸರು ಕೊಟ್ಬಿಟ್ಟು ಇಂಪೋರ್ಟ್ ಟೆಸ್ಟ್ ಅಂತ ಕೊಟ್ಟಿದ ತಕ್ಷಣ ಇಂಪೋರ್ಟ್ ಆಗಿಬಿಡುತ್ತೆ. ಓಕೆ, ಇಂಪೋರ್ಟ್ ಟೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ಇಂಪೋರ್ಟ್ ಆಗುತ್ತೆ. ಸರಿನಾ? ಆಮೇಲೆ ನೀವು ಅದನ್ನು ಪ್ರಾಕ್ಟೀಸ್ ಎಷ್ಟು ಟೈಮ್ಸ್ ಆದ್ರೂ ಪ್ರಾಕ್ಟೀಸ್ ಮಾಡ್ಕೊಬೋದು. ಏನು ಇದರಲ್ಲಿ ಅಮೌಂಟ್ ಏನು ಕಟ್ಟಾಗಲ್ಲ. ಎಷ್ಟು ಟೈಮ್ಸ್ ಬೇಕಾದ್ರೂ ನೀವು 1000 ಸಲ ಬೇಕಂದ್ರೂ ಪ್ರಾಕ್ಟೀಸ್ ಮಾಡ್ಕೊಬೋದು. ಅರ್ಥ ಆಯ್ತಲ್ವಾ? ಸೊ ವೊಕ್ಯಾಬ್ಯುಲರಿ ಪಾರ್ಟ್ ಎಲ್ಲ ನಾನು ಯಾವುದೇ ವೀಡಿಯೋಸು ಮಾಡಲ್ಲ, ನಿಮಗೆ ಈ ಥರ ಅಪ್ಡೇಟ್ ಮಾಡಿದ್ದೀನಿ. ಈ ವಿಡಿಯೋಸ್ನ, ಈ ಕ್ವಶನ್ಸ್ನ ಡೈಲಿ ಪ್ರಾಕ್ಟೀಸ್ ಮಾಡ್ತಾಯಿರಿ ಅಷ್ಟೇ, ಇನ್ನೇನಿಲ್ಲ. ಓಕೆ, ಇದು ಯಾವುದಾಯಿತು, ಇದಾಯಿತು ವೊಕ್ಯಾಬ್ಯುಲರಿ ಆಯಿತು. ಕಾಂಪ್ರಿಹೆನ್ಷನ್ಗೆ ನಾನು ಒಂದು ಆ್ಯಪ್ ಹೇಳಿದ್ದೆ, ಇಂಗ್ಲೀಷ್ ಮಾಧ್ಯಮ ಅಂತ. ಸೊ ಇಲ್ಲಿ ನಮಗೆ ನೋಡಿ ಇಂಗ್ಲೀಷ್ ಮಾಧ್ಯಮ ಆ್ಯಪ್ ಇದೆ, ಹಿಂದೂ ಇದೆ. ಫಸ್ಟ್ ಏನು ಮಾಡ್ತೀರಾ ಗೊತ್ತಾ, ಡೈಲಿ ಬೆಳಗ್ಗೆ ಹಿಂದೂ ಓಪನ್ ಮಾಡಿ. ಓಕೆ, ಹಿಂದೂಲಿ ಎಡಿಟೋರಿಯಲ್ಸ್ಗೆ ಹೋಗಿ. ಎಡಿಟೋರಿಯಲ್ಸಲ್ಲಿ ನಿಮಗೆ ನೋಡಿ ಪ್ರತಿದಿನವೂ ಒಂದೊಂದು ಅಪ್ಡೇಟ್ ಮಾಡ್ತಾರೆ, ಪ್ರತಿದಿನವೂ. ಓಕೆ, ಇನ್ಫ್ಯಾಕ್ಟ್ ಎರಡು ಇದೆ ನೋಡಿ. ಓಕೆ, ಎರಡು ಅಪ್ಡೇಟ್ ಮಾಡ್ತಾರೆ. ಯಾವುದೋ ಒಂದು ಹೋಗಿ ಇದನ್ನು ಓದ್ಕೊಳ್ಳಿ ಅಂದರೆ ಬೈ ಹಾರ್ಟ್ ಅಲ್ಲ, ಜಸ್ಟ್ ಓದಿ. ಈಗೇನು ಇನ್ ದ ಲಿಟಲ್ ಓವರ್ ಎ ಡೆಕೆಡ್ ದ ನೀಟ್ ಹ್ಯಾಸ್ ಬೀನ್ ಇಂಪ್ಲಿಮೆಂಟೆಡ್ ಇನ್ ಇಂಡಿಯಾ. ಇಟ್ ಹ್ಯಾಸ್ ಗ್ಯಾದರ್ಡ್ ಆಸ್ ಮಚ್ ಆಸ್ ನೋಟೋರಿಯೇಟಿ ಅಂತ ಅಂದೆ. ನನಗೆ ಮೀನಿಂಗ್ ಗೊತ್ತಿಲ್ಲ ನೋಟೋರಿಯೇಟಿ ಅಂತ ಅಂದರೆ ಏನು ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲೇ ಬಂದುಬಿಡುತ್ತೆ ನಿಮಗೆ ನೋಟೋರಿಯೇಟಿ ನೌನ್, ಫೇಮ್ ಫಾರ್ ಸಮಥಿಂಗ್ ಬ್ಯಾಡ್. ಅರ್ಥ ಆಯ್ತಲ್ವಾ? ಫೇಮ್ ಫಾರ್ ಸಮಥಿಂಗ್ ಬ್ಯಾಡ್ ಅಂದರೆ ಯಾವುದೊಂದು ಕೆಟ್ಟ ಅಂದರೆ ಕೆಟ್ಟ ದಾರಿಲಿ ನಮಗೆ ಒಂದು ಅದ್ರ ಫೇಮ್ ಬರೋಕ್ಕೆ, ಅದಂದರೆ ನಮಗೆ ನಮ್ಮನ್ನ ಎಲ್ಲರೂ ಗುರ್ತಿಸ್ಬೇಕು ಈ ಥರ. ಸೊ ಕೆಟ್ಟ ವಿಧಾನದಲ್ಲಿ ಎಲ್ಲರೂ ಗುರ್ತಿಸ್ಬೇಕು ಅನ್ನೋದಕ್ಕೆ ನೋಟೋರಿಯೇಟಿ ಅಂತ ಕರಿತೀವಿ. ಓಕೆ, ಸೊ ಈ ಥರ ನೀವು ಆ ವರ್ಡ್ನ ನೀವೇನು ಮಾಡ್ತೀರಾ, ಹೋಗಿ ಇಲ್ಲಿ ಟೆಸ್ಟ್ ಮೇಕರ್ ಆ್ಯಪ್ಗೆ ಹಾಕ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಇದು ನಿಮ್ಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನಲ್ಲೂ ಕೊಡ್ಬೋದು. ಫೇಮ್ ಫಾರ್ ಸಮಥಿಂಗ್ ಬ್ಯಾಡ್ ಡ್ಯಾಶ್ ಅಂತ ಕೊಡ್ತಾರೆ, ಆವಾಗ ಈ ಆನ್ಸರ್ನ ಸೆಲೆಕ್ಟ್ ಮಾಡ್ತೀರಾ. ಅರ್ಥ ಆಯ್ತಲ್ವಾ? ಸೊ ಆ ಥರ ನೀವು ಓದ್ಕೊಂಡು ನಿಮಗೆ ಯಾವ್ದು ಬೇಕು, ಅಕ್ಯುಮುಲೇಟ್ಸ್ ಅಂದರೆ ಮೀನಿಂಗ್ ಗೊತ್ತಿರಲ್ಲ, ಅಕ್ಯುಮುಲೇಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೇ ಬರುತ್ತೆ. ಇಲ್ಲಿ ಬಂದಿಲ್ಲ ಅಂತಲೇ ಲುಕ್ ಅಪ್ ವಿತ್ ಗೂಗಲ್ ಅಂತ ಕೊಟ್ಟರೆ ಗೂಗಲಲ್ಲಿ ಆ ವರ್ಡು ನಿಮಗೆ ಬಂದುಬಿಡುತ್ತೆ. ಓಕೆ, ಗ್ಯಾದರ್ ಟುಗೆದರ್ ಆರ್ ಅಕ್ವೈರ್ ಆ್ಯನ್ ಇನ್ಕ್ರೀಸಿಂಗ್ ನಂಬರ್ ಅಂತ. ಇದನ್ನು ನೀವು ಆ ಮೀನಿಂಗ್ ಗೊತ್ತಾಗಿದ ತಕ್ಷಣ ಏನು ಮಾಡ್ತೀರಾ, ಆ ಮೀನಿಂಗ್ನ ನೀವು ಇದರಲ್ಲಿ ಅಪ್ಡೇಟ್ ಮಾಡ್ಕೊಬೇಕು. ಯಾವುದರಲ್ಲಿ, ಟೆಸ್ಟ್ ಮೇಕರ್ ಆ್ಯಪಲ್ಲಿ. ಈ ಥರ ಡೈಲಿ ಓದಬೇಕು. ಈ ಥರ ಡೈಲಿ ಕೊಡ್ತಾರೆ, 1 ಅಥವಾ 2 ಕೊಡ್ತಾರೆ. ಯಾವುದೋ ಆ್ಯಡ್ ಬರ್ತಿದೆ, 2 ನಿಮಿಷ. ಸೊ ಈ ಥರ ಡೈಲಿ ನಿಮಗೆ 1 ಅಥವಾ 2 ಕೊಡ್ತಾರೆ ಎಡಿಟೋರಿಯಲ್ಸಲ್ಲಿ. ಆ ಎಡಿಟೋರಿಯಲ್ಸ್ ಡೈಲಿ ಓದಿ ಇಂದು. ಓಕೆ, ಅದಾದಮೇಲೆ ಇದು ಬೇಕಾಗಿಲ್ಲ ಅಂದರೆ ಇಂದು ಅದೊಂದು ಎಡಿಟೋರಿಯಲ್ ಒಂದು ಓದಿ ಡೈಲಿ. ಆ ವರ್ಡ್ಸ್ನ ಇಲ್ಲಿ ಹಿಂದೂಲಿ ಆ ಟೆಸ್ಟ್ ಮೇಕರ್ ಆ್ಯಪಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ತೀರಾ, ಇಂಗ್ಲೀಷ್ ಮಾಧ್ಯಮ. ಇದು ತುಂಬ ಯೂಸ್ ಆಗುತ್ತೆ ನಿಮಗೆ. ಇಂಗ್ಲೀಷ್ ಮಾಧ್ಯಮ ಆ್ಯಪಲ್ಲೂ ಕೂಡ ಎಡಿಟೋರಿಯಲ್ಸ್ ಬರುತ್ತೆ. ಇಲ್ಲೇನು ಮಾಡ್ತೀರಾ ಅಂತಂದರೆ ಇಲ್ಲಿ ನಮಗೆ 2 ಟೈಪ್ಸ್ ಇರುತ್ತೆ. ಓಕೆ, ಇಲ್ಲಿ ನೋಡಿ ಇವೆಲ್ಲ ಪ್ರೀಮಿಯಮು, ಫ್ರೀ ಅಂತ ಇರುತ್ತೆ. ಇದನ್ನು ಮೇನ್ ಮೆನ್ಯೂ ಬಿಟ್ಟಾಕಿ, ಇಲ್ಲಿ ಮೆಟೀರಿಯಲ್ ಅಂತ ಇದೆಯಲ್ಲ, ಮೆಟೀರಿಯಲ್ಗೆ ಬನ್ನಿ. ಇಲ್ಲಿ ನೋಡಿ ಪಾರ್ಟ್ ಎ, ಪ್ರೀವಿಯಸ್ ಇಯರ್ ಎರರ್ ಡಿಡಕ್ಷನು, ಇವೆಲ್ಲ ಫ್ರೀ. ನಮಗೆ ಮಾರಲ್ ಸ್ಟೋರೀಸು. ನಿಮಗೆ ನಾನು ತುಂಬ ಬಿಗಿನರು, ನನಗೆ ಏನೂ ಬರೋಲ್ಲ ಇಂಗ್ಲೀಷು ಅಂತಂದರೆ ಈ ಕ್ಲಾಸ್ 8th, ಕ್ಲಾಸ್ 5th, ಕ್ಲಾಸ್ 6th ಸ್ಟೋರೀಸ್ ಇದೆಯಲ್ಲ, ಇದನ್ನು ಓದಿ. ನಿಜ, ನಾನು ಸೀರಿಯಸ್ಸಾಗಿ ಹೇಳ್ತಿರೋದು, ಇದನ್ನು ಓದಿ. ಇಲ್ಲೇ ನೋಡಿ ನಿಮಗೆ ಲಾಂಗ್ ಎಗೋ ಎ ಸುಲ್ತಾನ್ ಹೂಸ್ ನೇಮ್ ವಾಸ್ ಶಾರೈರ್.
ರೂಲ್ಡ್ ಅಂತ ಇರುತ್ತೆ. ಇದ್ರ ಮೀನಿಂಗ್ ಗೊತ್ತಿರಲ್ಲ ನಿಮಗೆ, ಯಾವ ಮೀನಿಂಗ್ ಗೊತ್ತಿಲ್ವೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬರಲ್ಲ, ಇದನ್ನು ನೀವು ಗೂಗಲಲ್ಲಿ ಚೆಕ್ ಮಾಡ್ಕೊಬೇಕು. ಬಟ್ ಹಿಂದೂ ಆ್ಯಪಲ್ಲಿ ನಿಮ್ಗೆ ಆ ಥರ ಬರುತ್ತೆ. ಸೊ ಇಲ್ಲಿ ಗ್ರೀನ್ ಕಲರ್ ಕೊಟ್ಟಿರೋದಕ್ಕೆ ಆಲ್ರೆಡಿ ಅವ್ರ ಮೀನಿಂಗ್ ಕೊಟ್ಟಿರ್ತಾರೆ. ಚಾಟರರ್ ಅಂದರೆ ಏನು, ಚಾಟರ್ ಅಂತ ಅಂದರೆ ಸಮ್ ಒನ್ ಹೂ ಟಾಕ್ಸ್ ಎ ಲಾಟ್ ಅಂತ, ಅರ್ಥ ಆಯ್ತಲ್ವಾ? ಸೊ ಈ ಥರ. ಓಕೆ, ಇಂಜುರಿ ಅಂದರೆ ಏನು, ಹಂಪ್ ಬ್ಯಾಕ್ ಅಂದರೆ ಏನು, ಇವೆಲ್ಲ ಮೀನಿಂಗ್ ಗೊತ್ತಿಲ್ಲ ಅಂತ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬಂದುಬಿಡುತ್ತೆ. ಇದನ್ನು ಡೈಲಿ ಓದಿ. ಯಾರು ನಾನು ತುಂಬ ಬೇಸಿಕ್ ನನಗೇನು ಬರಲ್ಲ ಅನ್ನೋರು ಈ 5th ಕ್ಲಾಸ್ 6th ಕ್ಲಾಸ್ ಓದಿ ನಾನು ಒಂದು ಸ್ವಲ್ಪ ಇಂಟರ್ಮೀಡಿಯೇಟು ನನಗೆ ಬರುತ್ತೆ ಅನ್ನೋರು ಈ ಫ್ರೀ ಎಡಿಟೋರಿಯಲ್ಗೆ ಹೋಗಿ ಡೈಲಿ ಒಂದೊಂದು ಕೊಡ್ತಾನೆ, ಡೈಲಿ ಒಂದೊಂದು ಓಪನ್ ಮಾಡಿ ಇದನ್ನು ಓದಿ. ಓಕೆ, ಚೇಂಜ್ ಆ್ಯಂಡ್ ಕಂಟಿನ್ಯೂಟಿ ಆನ್ ದ ಮೆಕ್ಸಿಕೋ ಮ್ಯಾಂಡೇಟ್ ಅಂದರೆ ಏನು, ಓಕೆ, ಲೆಫ್ಟಿಸ್ಟ್ ನ್ಯಾಷನಲಿಸ್ಟ್ ಅಂದರೆ ಏನು, ಈ ಥರ ಫುಲ್ಲು ಓದಬೇಕು. ಇದನ್ನು ಫುಲ್ಲು ಓದ್ಕೊಂಡು ರೆಜುವೆನೇಷನ್ ಅಂದರೆ ಏನು, ಇದೆಲ್ಲ ನೀವು ಮೀನಿಂಗ್ ತಿಳ್ಕೊಬೇಕು. ಓಕೆ, ಮೀನಿಂಗ್ ತಿಳ್ಕೊಂಡು ನೀವು ಅದನ್ನು ಇದರಲ್ಲಿ ತೋರಿಸಲ್ಲ, ಅದನ್ನು ನಾನು ಹೇಳಿದ ಇಂಗ್ಲೀಷ್ ಮಾಧ್ಯಮ ಆ್ಯಪಲ್ಲಿ ತೋರಿಸಲ್ಲ, ಗೂಗಲಲ್ಲಿ ನೀವು ಆನ್ಸರ್ ಮಾಡಬೇಕು. ಓಕೆ, ನಿಮಗೆ ಈ ವರ್ಡ್ ಪ್ರೊನೌನ್ಸ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಪ್ಲೇ ಬಟನ್ ಇದೆ, ಪ್ಲೇ ಮಾಡಿದ್ರೆ ಅದೇ ನಿಮಗೆ ಒಂದು ಸಲ ಓದ್ಬಿಟ್ಟು ತೋರಿಸುತ್ತೆ. ಓಕೆ, ನೆಕ್ಸ್ಟ್ ಇದಾಯಿತು, ಯಾವುದು ಎಡಿಟೋರಿಯಲ್ ಆಯಿತು. ಇದೆಲ್ಲ ಯಾವುದಕ್ಕೆ ಯೂಸ್ ಆಗುತ್ತೆ ನಮಗೆ? ಕಾಂಪ್ರಿಹೆನ್ಷನ್ಗೆ, ಪ್ಯಾರಾಜಂಬಲ್ಸು, ಅದಾದಮೇಲೆ ನಮಗೆ ಕ್ಲೋಸ್ ಟೆಸ್ಟ್ ಕೊಡ್ತಾರಲ್ಲ ಅಲ್ಲಿ ಯೂಸ್ ಆಗುತ್ತೆ. ಮೇಯ್ನಾಗಿ ಕಾಂಪ್ರಿಹೆನ್ಷನ್ಗೆ ಇದು ಯೂಸ್ ಆಗುತ್ತೆ ಇಂಗ್ಲೀಷ್ ಮಾಧ್ಯಮ ಆ್ಯಪು, ಸರಿನಾ? ಅದಾದಮೇಲೆ ನನಗೆ ಪ್ರಾಕ್ಟೀಸ್ ಹತ್ರ ಬನ್ನಿ. ಪ್ರಾಕ್ಟೀಸ್ ಹತ್ರ ನೋಡಿ, ರೀಡಿಂಗ್ ಕಾಂಪ್ರಿಹೆನ್ಷನ್ ಇದೆ, ಕ್ಲೋಸ್ ಟೆಸ್ಟ್ ಇದೆ, ಪ್ಯಾರಾಜಂಬಲ್ಸ್ ಇದೆ, ಸ್ಪಾಟಿಂಗ್ ಎರರ್ ಇದೆ, ರೀಡಿಂಗ್ ಆ್ಯಂಡ್ ಕಾಂಪ್ರಿಹೆನ್ಷನು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು, ಕ್ಲೋಸ್ ಟೆಸ್ಟು, ಪ್ರತಿಯೊಂದು ಫ್ರೀ ಎಡಿಟೋರಿಯಲ್ ಪ್ರತಿಯೊಂದು ಇದರಲ್ಲಿದೆ. ಪ್ರಾಕ್ಟೀಸ್ ಮಾಡಿ. ಕ್ಲೋಸ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿದೆ. ಓಕೆ, ಒಂದು ನಿಮಿಷ ವೇಟ್, ಲೋಡ್ ಆಗ್ತಿದೆ. ಸೊ ಕ್ಲೋಸ್ ಟೆಸ್ಟ್ ನೋಡಿ, ಈ ಥರ ಕ್ಲೋಸ್ ಟೆಸ್ಟ್ ಸೆಟ್ 20 ಅಂತ ಇದೆ. ಅಂದರೆ ಎಷ್ಟೊಂದು ಸೆಟ್ಸ್ ಇದೆ, ನಿಮ್ಗೆ ಯಾವ್ದು ಬೇಕೋ ಪ್ರಾಕ್ಟೀಸ್ ಮಾಡಿ. ಕ್ಲೋಸ್ ಸೆಟ್ 20 ರೆಸ್ಯೂಮ್ ಟೆಸ್ಟ್ ಅಂತ ಕೊಡ್ತೀರಾ, ಅಂದರೆ ನಾನು ಆಲ್ರೆಡಿ ಓಪನ್ ಮಾಡಿದ್ದೆ ಅನಿಸುತ್ತೆ. ಸೊ ಇನ್ ದ ಫಾಲೋಯಿಂಗ್ ಪ್ಯಾಸೇಜ್ ಸಮ್ ವರ್ಡ್ಸ್ ಹ್ಯಾವ್ ಬಿನ್ ಡಿಲೀಟೆಡ್. ನೋಡಿ ಈ ಥರ ಕೊಡ್ತಾರೆ. ದ ವರ್ಲ್ಡ್ ಈಸ್ ಗೋಯಿಂಗ್ ಥ್ರೂ ಎ ಡೀಪ್ ರಿಸೆಷನ್ at such a time one thing we need in abundance is jobs for the semi skilled and unskilled. This is the only way in which equal ಆದಮೇಲೆ ನಮಗೆ ಡ್ಯಾಶ್ ಕೊಟ್ಟಿದ್ದಾರೆ. ಆ ಜಾಗದಲ್ಲಿ ಏನು ಬರುತ್ತೆ, ಈ 4 ಆಪ್ಷನ್ಸಲ್ಲಿ ನಮಗೆ ಒಂದು ನಾವಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ಅವ್ರು ಏನು ಅಲ್ಲಿ ಯಾವ ಎಮೋಷನ್ ಆಗಲಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದು ನಮಗೆ ಅರ್ಥ ಆಗಬೇಕು. ಅದು ಅರ್ಥ ಆಗಬೇಕು ಅಂತ ನಮಗೆ ಮಿನಿಮಮ್ ಇಂಗ್ಲೀಷರು ಬಂದಿರಬೇಕು. ಅಂದರೆ ಅಲ್ಲಿ ವರ್ಡ್ಸ್, ಪ್ರತಿಯೊಂದು ವರ್ಡ್ಸ್ ಮೀನಿಂಗ್ ಅರ್ಥ ಆಗಬೇಕು. ದ ವರ್ಲ್ಡ್ ಈಸ್ ಗೋಯಿಂಗ್ ಥ್ರೂ ಎ ಡೀಪ್ ರಿಸೆಷನ್, ಅಂದರೆ ಕೆಲಸ ಎಲ್ಲ ಕಮ್ಮಿ ಆಗ್ತಿದೆ. ರಿಸೆಷನ್ ಅಂತ ಅಂದರೆ ಇರೋ ಜಾಬ್ಸ್ ಎಲ್ಲ ಹೋಗ್ತಾ ಇರೋದು, ವರ್ಲ್ಡಲ್ಲಿ ಇರೋ ಜಾಬ್ಸ್ ಎಲ್ಲ IT ಫೀಲ್ಡ್ ಆಗಲಿ ಬೇರೆ ಫೀಲ್ಡಲ್ಲಾಗಲಿ ಇರೋ ಕೆಲಸಗಳಿಂದ ತೆಗೆದಾಗ್ತಾ ಇದ್ದಾರೆ ಅಂತ. ಅಟ್ ಸಚ್ ಎ ಟೈಮ್ ಒನ್ ಥಿಂಗ್ ವಿ ನೀಡ್ ಇನ್ ಅಬಂಡೆನ್ಸ್ ಈಸ್ ಜಾಬ್ಸ್ ಫಾರ್ ದ ಸೆಮಿ ಸ್ಕಿಲ್ಡ್ ಆ್ಯಂಡ್ ಅನ್ಸ್ಕಿಲ್ಡ್. ಅಂಥ ಟೈಮಲ್ಲಿ ನಮಗೆ ಮೇಯ್ನಾಗಿ ಸ್ಕಿಲ್ಡ್ ಇರೋರು ಅನ್ಸ್ಕಿಲ್ಡ್ ಇರೋರಿಗೆ ಜಾಬ್ಸ್ನ ಪ್ರೊವೈಡ್ ಮಾಡೋಕ್ಕೆ ನಾವು ಸ್ವಲ್ಪ ಪ್ರಯತ್ನ ಮಾಡಬೇಕು ಅಂತ ಇದ್ರ ಮೀನಿಂಗ್. ದಿಸ್ ಇಸ್ ದ ಓನ್ಲಿ ವೇ ಇನ್ ವಿಚ್ ಈಕ್ವಲ್ ಆಫ್ ದ ವೆಲ್ತ್ ಕ್ಯಾನ್ ಟೇಕ್ ಪ್ಲೇಸ್. ಓಕೆ, ಈಕ್ವಲ್ ಆಗಿ ವೆಲ್ತನ್ನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ನಮಗೆ ಆವಾಗ ಒಂದು ಮಾರ್ಗ ಸಿಗುತ್ತೆ ಅಂತ ಇದೊಂದು ಹೇಳ್ತಾ ಇರೋದು. ಸೊ ಇದಕ್ಕೆ ಯಾವ ವರ್ಡ್ ಇಲ್ಲ ಆಗುತ್ತೆ? ಸ್ಪೆಂಡಿಂಗಾ, ಡಿಸ್ಟ್ರಿಬ್ಯೂಷನಾ, ಪಾರ್ಟಿಷನಾ, ಅರ್ನಿಂಗಾ? ನೋಡಿ ಇಲ್ಲಿ 4 ಆಲ್ಮೋಸ್ಟ್ ಅಲ್ಲಿ ಬರೋ ಥರನೇ ಇರುತ್ತೆ. ಸೊ ನಮಗೆ ಯಾವ ವರ್ಡ್ ಎಕ್ಸಾಕ್ಟಾಗಿ ಅಲ್ಲಿ ಹಾಕ್ಬೋದು, ನಾವು ಚೂಸ್ ಮಾಡ್ಕೊಬೇಕಾಗುತ್ತೆ. ಓಕೆ, ಸೊ ಅವ್ರು ಇಲ್ಲಿ ಎಕನಾಮಿಕ್ಸ್ ಬಗ್ಗೆ ಮಾತಾಡ್ತಿರೋದು, ಅಂದರೆ ಆ ಒಂದು ಕೆಲಸಗಳ ಬಗ್ಗೆ ಮಾತಾಡ್ತಿರೋದ್ರಿಂದ ಕೆಲಸದಲ್ಲಿ ಏನು ಮಾಡ್ತೀವಿ, ಅರ್ನ್ ಮಾಡ್ತೀವಿ, ಸಂಪಾದನೆ ಮಾಡ್ತೀವಿ. ಸೊ ನಮ್ಗೆ ಆನ್ಸರ್ ಯಾವುದಾಗಿರುತ್ತೆ? ಸ್ಪೆಂಡಿಂಗಾ, ಡಿಸ್ಟ್ರಿಬ್ಯೂಷನಾ, ಪಾರ್ಟಿಷನ್, ಅರ್ನಿಂಗ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಈ ಥರ ನಮಗೆ ಆ ವರ್ಡ್ ಮೀನಿಂಗ್ನ ಎಕ್ಸಾಕ್ಟಾಗಿ ಅಲ್ಲಿ ಫಿಲ್ ಮಾಡೋ ವರ್ಡ್ನ ನಾವು ಮಾತ್ರ ಅಪ್ರೋಪ್ರಿಯೇಟ್ ವರ್ಡ್ನ ನಾವು ಫಿಲ್ ಮಾಡಬೇಕಾಗುತ್ತೆ. ಸೊ ಈ ಥರ ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ನೀವು. ಓಕೆ, ಸೊ ಅದಾದ್ಮೇಲೆ ನಿಮಗೆ ರೀಡಿಂಗ್ ಆ್ಯಂಡ್ ಕಾಂಪ್ರಿಹೆನ್ಷನ್, ಕ್ಲೋಸ್ ಟೆಸ್ಟು, ಪ್ಯಾರಾಜಂಬಲ್ಸು ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಓಕೆ, ಕಾಂಪ್ರಿಹೆನ್ಷನ್ಗೆ ಮೇಯ್ನಾಗಿ ನೀವು ಇಂಗ್ಲೀಷ್ ಮಾಧ್ಯಮ ಆ್ಯಪು ಮತ್ತು ಹಿಂದೂ ಆ್ಯಪ್ನ ಯೂಸ್ ಮಾಡ್ಕೊಬೇಕು. ವೊಕ್ಯಾಬ್ಲರಿಗೆ ನಾನು ಏನು ಹೇಳಿದೆ, ಬುಕ್ಕಲ್ಲಿರುವಂಥ ವರ್ಡ್ಸ್ನ ಬ್ಲ್ಯಾಕ್ ಬುಕ್ಕಿಗೆ ಅಪ್ಡೇಟ್ ಮಾಡ್ಕೊಳ್ಳಿ. ಟೆಸ್ಟ್ ಮೇಕರಲ್ಲಿ ಅಪ್ಡೇಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಸೊ ಅಲ್ಲೂ ಪ್ರಾಕ್ಟೀಸ್ ಮಾಡಿ, ಇಲ್ಲೂ ಪ್ರಾಕ್ಟೀಸ್ ಮಾಡಿ. ಅರ್ಥ ಆಯ್ತಲ್ಲ? ಗ್ರಾಮರ್ಗೆ ನಮ್ಮ ವೀಡಿಯೋಸ್ ಬರುತ್ತೆ, ವೀಡಿಯೋಸ್ನ ನೋಡಿ. ನಮ್ಮ ವೀಡಿಯೋಸ್ ನಿಮ್ಗೆ ವರ್ಕೌಟ್ ಆಗ್ತಿಲ್ಲ, ಅರ್ಥ ಆಗ್ತಿಲ್ಲ ಅಂತಂದರೆ ಬೇರೆ ಯಾರು ವೀಡಿಯೋಸ್ ಬರುತ್ತೋ ಅವ್ರ ವೀಡಿಯೋಸ್ನ ನೋಡಿ. ಓಕೆ, ಅರ್ಥ ಆಯ್ತಲ್ವಾ? ಸೊ ಅದಾದಮೇಲೆ ನಿಮ್ಗೆ ಇಲ್ಲಿ ಯಾವುದು ಇಂಗ್ಲೀಷ್ ಮಾಧ್ಯಮ ಆ್ಯಪಲ್ಲೇ ನಿಮಗೆ ಇಲ್ಲಿ ನೋಡಿ ವೀಕ್ಲಿ ವೊಕ್ಯಾಬ್ಲರಿ ಅಂತ ಇದೆ. ಇದನ್ನು ಕೂಡ ನೀವು ಅಪ್ಡೇಟ್ ಮಾಡ್ಕೊಬೋದು ಟೆಸ್ಟ್ ಮೇಕರ್ ಆ್ಯಪ್ಗೆ ಬೇಕು ಅಂತಂದರೆ. ಸೊ ಇಲ್ಲಿ ವೊಕ್ಯಾಬ್ಲರಿ ಮೇಲೆ ಕ್ಲಿಕ್ ಮಾಡ್ತೀರಾ. PDF ಬೇಕಂದರೆ ನಿಮಗೆ PDF ಸಿಗುತ್ತೆ. ವೀಕ್ಲಿ ವೊಕ್ಯಾಬ್ಲರಿ 2 ಜನವರಿಯಿಂದ ಇಲ್ಲಿವರೆಗೂ ಒಂದು ಕೊಟ್ಟಿದ್ದಾರೆ. ಸೊ ಅದನ್ನು ಡೌನ್ಲೋಡ್ ಮಾಡೋಣ. ಸೊ ಡೌನ್ಲೋಡ್ ಆದಮೇಲೆ ಈ ಥರ ಬಂತು ನಮಗೆ. ಇಲ್ಲೇನಿದೆ ನೋಡಿ. ಸೊ ಇಲ್ಲಿ ನಮಗೆ ನೋಡಿ ಪ್ರತಿಯೊಂದು ವರ್ಡ್ಸು ಕೊಟ್ಟಿದ್ದಾರೆ. ಹಿಂದೂ ಎಡಿಟೋರಿಯಲಲ್ಲಿ ಬರುವಂಥ ಪ್ರತಿಯೊಂದು ವರ್ಡ್ಸ್ 27th May 2004 ಬಂದಿರುವಂಥ, ನಮಗೆ 2024 ಬಂದಿರುವಂಥ ವರ್ಡ್ಸ್. ಓಕೆ, ಡೆಲಿಗೇಟು, ಸೊಜಾರ್ನು,
ಕನ್ವೀನು, ಗೋವಾನು, ಸೊ ಈ ಥರ ಎಲ್ಲದೂ ಕೊಟ್ಟಿದ್ದಾರೆ. ಇದಕ್ಕೇನು ಕೊಟ್ಟಿದ್ದಾರೆ, ಮೀನಿಂಗ್ ಕೊಟ್ಟಿದ್ದಾರೆ, ಸರಿನಾ, ಅಂದರೆ ಸಿನೋನಿಮ್ಸ್ ಕೊಟ್ಟಿದ್ದಾರೆ. ಸೊ ಈ ಥರ ವರ್ಡ್ಸ್ ಕೂಡ ನಿಮಗೆ ಸಿಗುತ್ತೆ. ಓಕೆ, ಡೈಲಿ ಈ ಥರ ಡೈಲಿ ಅಥವಾ ನಿಮಗೆ ವೀಕ್ಲಿ ಬೇಕಂದರೆ ವೀಕ್ಲಿ ಸಿಗುತ್ತೆ, ಡೈಲಿ ಬೇಕಂದರೆ ಡೈಲಿ ಸಿಗುತ್ತೆ. ಇದನ್ನು ಜಸ್ಟು ಈ ವರ್ಡ್ಸ್ನ ನೀವೇನು ಮಾಡ್ತೀರಾ, ಆ ಒಂದು ಆ್ಯಪಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಯಾವುದು ಟೆಸ್ಟ್ ಮೇಕರ್ ಆ್ಯಪಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಇದೆಲ್ಲ ಬೈ ಹಾರ್ಟ್ ಮಾಡೋಕ್ಕಾಗಲ್ಲ, ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಅಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಅದನ್ನು ಅಪ್ಡೇಟ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇಲ್ಲಿಗೆ ಆಯಿತು. ವೊಕ್ಯಾಬ್ಲರಿ ಆಯಿತು, ಕಾಂಪ್ರಿಹೆನ್ಷನ್ಗೆ ಏನು ಮಾಡಬೇಕು ಅಂತ ಹೇಳಿದೆ, ವೊಕ್ಯಾಬ್ಲರಿಗೆ ಏನು ಮಾಡಬೇಕು ಅಂತ ಹೇಳಿದೆ. ಕರೆಕ್ಟ್ ಅಲ್ವಾ? ಸೊ ಇಷ್ಟೊತ್ತು ನಾನು ಹೇಳಿದ್ದು ನೀವು ನೋಡ್ಕೊಂಡ್ರಿ, ಕರೆಕ್ಟ್ ಅಲ್ವಾ? ಟೆಸ್ಟ್ ಮೇಕರ್ ಆ್ಯಪ್ ಹೆಂಗೆ ಯೂಸ್ ಆಗುತ್ತೆ, ಏನು ಮಾಡಬೇಕು, ಅದರಲ್ಲಿ ಹೆಂಗೆ ಕ್ವಶನ್ಸ್ ಅಪ್ಡೇಟ್ ಮಾಡಬೇಕು, ಪ್ರತಿಯೊಂದು ಹೇಳಿದೆ. ಅದೇ ಥರ ಇಂಗ್ಲೀಷ್ ಮಾಧ್ಯಮ ಆ್ಯಪಲ್ಲಿ ನಾವು ಪ್ಯಾರಾಜಂಬಲ್ಸ್ ಆಗಲಿ, ಕ್ಲೋಸ್ ಟೆಸ್ಟಲ್ಲಿ ಹೆಂಗೆ ಯೂಸ್ ಮಾಡ್ಕೊಬೇಕು, ಪ್ಯಾರಾಸೇಜಸ್ನ ಎಡಿಟೋರಿಯಲ್ಸ್ನ ಕೊಟ್ಟಾಗ ಹೆಂಗೆ ಓದ್ಕೊಬೇಕು, ಆ ವರ್ಡ್ಸ್ನ ಇಲ್ಲಿ ಬಂದಿರೋ ವರ್ಡ್ಸ್ನ ಮತ್ತೆ ಇಲ್ಲಿ ಹೆಂಗೆ ಅಪ್ಡೇಟ್ ಮಾಡ್ಕೊಬೇಕು ಎಲ್ಲ ತೋರಿಸ್ದೆ. ಕರೆಕ್ಟ್ ಅಲ್ವಾ? ಸೊ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ, ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಸೊ ಈ ಥರ ಎಲ್ಲ ವರ್ಡ್ಸ್ ಒಂದು 6,000 ವರ್ಡ್ಸ್ ಬರುತ್ತೆ ಎಲ್ಲ ಸೇರಿಸಿದ್ರೆ. ಯಾವುದೋ ಆ್ಯಂಟೋನಿಮ್ಸ್ ಆಗಲಿ, ಸಿನೋನಿಮ್ಸು, ಐಡಮ್ಸ್ ಆ್ಯಂಡ್ ಫ್ರೇಸಸ್ಸು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನು, ಇದೆಲ್ಲ ಪ್ರಾಕ್ಟೀಸ್ ಮಾಡಿ. ನಾನು ಯಾವುದು ಹೇಳ್ತಾ ಇರೋದು ಬ್ಲ್ಯಾಕ್ ಬುಕ್ಕಿಂದ ಯೂಸ್ ಮಾಡ್ಕೊಂಡು ಹೇಳ್ತಾ ಇರೋದು, ಸರಿನಾ? ಬ್ಲ್ಯಾಕ್ ಬುಕ್ಕಲ್ಲಿ ಬರುವಂಥ ವರ್ಡ್ಸ್ನ ಆಲ್ರೆಡಿ ಅಪ್ಡೇಟ್ ಮಾಡಿಲ್ಲ. ನಿಮ್ಮ ಕೇಸ್ ನಿಮಗೆ ಫ್ರೀಯಾಗಿ ಯಾರು ಇದ್ದರೆ, ಇಂಗ್ಲೀಷ್ ಓದೋರು ಯಾರು ಇದ್ದರೆ ದಯವಿಟ್ಟು ಅದರಲ್ಲಿ ಅಪ್ಡೇಟ್ ಮಾಡಿ ನನಗೂ ಕಳಿಸಿ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಓಕೆ, ಸೊ ಜಿ ಕೆ ಬೇಕು ಅಂತ ಅಂದರೆ ನಾನು ನಿಮಗೆ ಕಳಿಸ್ತೀನಿ. ಬಟ್ ಜಿ ಕೆಗೆ ಆಲ್ಮೋಸ್ಟ್ ಒಂದು 15,000 ಕ್ವಶನ್ಸ್ ಇದ್ದಾವೆ. ನಾನು ಅದನ್ನು 3 ಮಂತ್ಸು ಕೂತ್ಕೊಂಡು ಅಪ್ಡೇಟ್ ಮಾಡಿದ್ದೀನಿ. ಒಂದೊಂದು ಟೈಪ್ ಮಾಡಿ ಕ್ವಶನ್ಸ್ನ ಅಪ್ಡೇಟ್ ಮಾಡಿದ್ದೀನಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಲಿ, ಲೂಸೆಂಟ್ ಬುಕ್ಕಿಂದಾಗಲಿ ಪ್ರತಿಯೊಂದು ಕ್ವಶನ್ ಕೂತ್ಕೊಂಡು ಟೈಪ್ ಮಾಡಿದ್ದೀನಿ. ಅದಕ್ಕೋಸ್ಕರ ಯಾವುದೇ ಕೆಲಸಕ್ಕೆ ನಾನು ಹೋಯ್ತಿಲ್ಲ. ಅದಕ್ಕೋಸ್ಕರ ಮಾತ್ರ ನಿಮಗೆ ಅಮೌಂಟ್ ಕೇಳ್ತಾ ಇರೋದು, ಇಲ್ಲಾಂದರೆ ಅದನ್ನು ನಾನು ಫ್ರೀಯಾಗಿ ಕೊಡ್ತಾಯಿದ್ದೆ ನಿಮಗೆ. ಓಕೆ, 3 ಮಂತ್ಸು ಕೂತ್ಕೊಂಡು ನಾನು 3 ಮಂತ್ಸ್ ಅದರಲ್ಲಿ ನನ್ನ ಟೈಮ್ನ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಅಷ್ಟಕ್ಕೆ ನನಗೆ ಏನಾರು ಒಂದು ವಾಪಸ್ ಬರಬೇಕಲ್ವ 3 ಮಂತ್ಸು, ಇಲ್ಲ ಅಂತಂದರೆ ವೇಸ್ಟ್ ಆಗೋಗುತ್ತಲ್ವ. ಅದಕ್ಕೋಸ್ಕರ ಮಾತ್ರ ನಿಮಗೆ ಅಮೌಂಟ್ ಕೇಳ್ತಾ ಇದ್ದೀನಿ, ಜಿ ಕೆ ಬೇಕು ಅಂತ ಅಂದರೆ. ಇಲ್ಲಾಂತಾರೆ ನಿಮ್ಮ ಇಷ್ಟ. ನಾನು ಲೂಸೆಂಟಲ್ಲಿ ಬರೋ ಕ್ವಶನ್ಸ್ ಕೂಡ ಅಪ್ಡೇಟ್ ಮಾಡಿದ್ದೀನಿ, ಅದನ್ನು ವೀಡಿಯೋಸ್ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ. ನಿಮಗೆ ಜಿ ಕೆ ವೀಡಿಯೋಸ್ ನೋಡಿ, ಇನ್ನೂ ಸ್ಟಾರ್ಟ್ ಆಗಿಲ್ಲ, ಜಿ ಕೆ ವೀಡಿಯೋಸ್ ನೋಡಿ ಅದರಲ್ಲಿ ಕ್ವಶನ್ಸ್ ಪ್ರಕಾರ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅಂದರೆ ಒಂದು ಟಾಪಿಕ್ ಇದೆ, ಆ ಟಾಪಿಕಲ್ಲಿ ಕ್ವಶನ್ಸ್ ಮಾಡ್ಕೊಂಡು ಹೋಗ್ತೀನಿ. ಅದನ್ನು ನಿಮ್ಗೆ ವರ್ಕೌಟ್ ಆಗುತ್ತೆ ಅಂತಂದರೆ ಅವಾಗ ನೋಡಿ, ಅದ್ರ ಬಗ್ಗೆ ಮತ್ತೆ ಅವಾಗ ಡೀಟೇಲಾಗಿ ಹೇಳ್ತೀನಿ, ಅದನ್ನು ಬಿಡಿ. ಸೊ ಇವಾಗ ಇಲ್ಲಿ ಗೊತ್ತಾಯಿತು ವೊಕ್ಯಾಬ್ಲರಿ ಎಲ್ಲೆಲ್ಲಿ ಕಲ್ತ್ಕೊತೀರಾ, ಬ್ಲ್ಯಾಕ್ ಬುಕ್ಕಲ್ಲಿ. ಅದಾದಮೇಲೆ ಇಂಗ್ಲೀಷ್ ಮಾಧ್ಯಮ ಆ್ಯಪಲ್ಲಿ ಬರುವಂಥ ವರ್ಡ್ಸ್ನ ಕೂಡ, ಬ್ಲ್ಯಾಕ್ ಬುಕ್ಕಲ್ಲಿರುವಂಥ ವರ್ಡ್ಸ್ನ ಕೂಡ ಟೆಸ್ಟ್ ಮೇಕರ್ಗೆ ನೀವು ಹಾಕ್ಕೊಂಡು ಅಂದರೆ ಅದೆಲ್ಲ ಅಪ್ಡೇಟ್ ಮಾಡಿಕೊಂಡು ಓದಬೇಕಾಗುತ್ತೆ. ವೊಕ್ಯಾಬ್ಲರಿಗೆ ಗ್ರಾಮರ್ ನಮ್ಮದು ವೀಡಿಯೋಸ್ ಬರುತ್ತೆ ನೋಡಿ, ಅಥವಾ ಬೇರೆಯವ್ರದ್ದಾದರೂ ನೋಡಿ. ಕಾಂಪ್ರಿಹೆನ್ಷನ್ಗೆ ಹೇಳಿದೆ, ಡೈಲಿ ಎಡಿಟೋರಿಯಲ್ಸ್ ಓದಿ, ಆ ಎಡಿಟೋರಿಯಲ್ಸ್ ಬರುವಂಥ ಕ್ವಶನ್ಸ್ಗೆ ಮೀನ್ಸ್ ವರ್ಡ್ಸ್ಗೆ ಅರ್ಥ ತಿಳ್ಕೊಳ್ಳಿ, ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ. ಆ ಅರ್ಥ ಕ್ವಶನ್ಸ್ ಅಪ್ಡೇಟ್ನ ಮತ್ತೆ ಟೆಕ್ಸ್ಟ್ ಮೇಕರಲ್ಲಿ ಆ್ಯಪಲ್ಲಿ ಹಾಕ್ಕೊಳ್ಳಿ. ಸೊ ಟೆಸ್ಟ್ ಮೇಕರ್ ಅನ್ನೋದು ಆ್ಯಪ್ನ ನಾವು ಸುಮ್ಮನೆ ಅಂಡರ್ ಎಸ್ಟಿಮೇಟ್ ಮಾಡ್ತಾಯಿದ್ದೀವಿ. ಅಂದರೆ ನಾರ್ಮಲಾಗಿ ಇವಾಗ ಬೇರೆಯವರೆಲ್ಲ ಬುಕ್ಕಲ್ಲಿ ಒಂದಷ್ಟು ಬುಕ್ಕಲ್ಲಿ ಎಲ್ಲ ಬರ್ಕೊಂಡು ಎಷ್ಟೊತ್ತಂತ ನೆನ್ಪಿಟ್ಕೊಳ್ಳೋಕ್ಕಾಗುತ್ತೆ, ನೀವು ಹೇಳಿ ಎಷ್ಟಂತ ನೆನ್ಪಿಟ್ಕೊಳ್ಳೋಕ್ಕಾಗುತ್ತೆ. ಇವಾಗ ಆ ಬುಕ್ಕನ್ನ ಪ್ರತಿಯೊಂದು ಕಡೆ ತೊಗೊಂಡು ಹೋಗೋಕ್ಕಾಗಲ್ಲ. ಆದರೆ ನಾವು ಫೋನ್ ಅಂತ ಅಂದರೆ ಪ್ರತಿಯೊಂದು ಕಡೆನೂ ತೊಗೊಂಡೋಗ್ಬೋದು. ಕರೆಕ್ಟ್ ಅಲ್ವಾ? ಸೊ ಸ್ವಲ್ಪ ಲಾಜಿಕಾಗಿ ಯೋಚನೆ ಮಾಡಿ, ಸ್ವಲ್ಪ ಟೆಕ್ನಾಲಜಿ ಬೆಳೀತಾ ಇದೆ, ಆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಓದ್ಕೊಳ್ಳೋಣ. ಓಕೆ, ಇದಕ್ಕೆ ನಮಗೆ ಬೇರೆಯವ್ರ ಮೇಲೆ ಸ್ವಲ್ಪ ಎಡ್ಜ್ ಸಿಗುತ್ತೆ ಇದರಿಂದ ನಮಗೆ. ಸೊ ಅವರೆಲ್ಲರನ್ನೂ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ನಾವು ಎಲ್ಲನೂ ಒಂದು 2-3 ಸಲ ರಿವಿಷನ್ ಮಾಡಿದ್ರೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕುತ್ಕೊಂಡ್ಬಿಡುತ್ತೆ. ಎಕ್ಸಾಮ್ ಟೈಮಲ್ಲಿ ಆಟೋಮೆಟಿಕ್ಕಾಗಿ ಆನ್ಸರ್ ಗೊತ್ತಾಗುತ್ತೆ, ಟಿಕ್ ಹಾಕಿ ಮಾರ್ಕ್ಸ್ ಬರುತ್ತೆ. ಸೊ ಈ ಥರ ಮಾಡಿದ್ರೆ ನಮಗೆ 100% 50 ಔಟ್ ಆಫ್ 50 ಬರೋಕ್ಕೆ ನಮಗೆ 100ಗೆ 101% ಕೂಡ ಚಾನ್ಸ್ ಇರುತ್ತೆ. ಅರ್ಥ ಆಗ್ತಿದ್ದಿಲ್ವಾ? ಸೊ ಇದು ನಮ್ಮ ಸ್ಟ್ರಾಟಜಿ, ಅಂದರೆ ನನ್ನ ಸ್ಟ್ರಾಟಜಿ. ನಾನು ಹೆಂಗೆ ಓದ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇದು ನಿಮಗೂ ವರ್ಕೌಟ್ ಆಗುತ್ತೆ ಅಂತ ನನಗೆ 100% ನಂಬಿಕೆ ಇದೆ. ಯಾಕಂದರೆ ಇವಾಗ ನಮಗೆ ಜಾಸ್ತಿ ಮಾರ್ಕ್ಸ್ ಬರಬೇಕಂದ್ರೆ ಅದು ಡಿಫ್ರೆಂಟಾಗಿ ಯೋಚನೆ ಮಾಡಬೇಕು. ಸೊ ಡಿಫ್ರೆಂಟಾಗಿ ಯೋಚನೆ ಮಾಡಬೇಕಾದ್ರೆ ನನಗೆ ಈ ಟೆಸ್ಟ್ ಮೇಕರ್ ಅನ್ನೋದು ಗೊತ್ತಾಯಿತು. ಸೊ ನಿಮಗೆ ನಾನು ಹೇಳ್ತಾ ಇದ್ದೀನಲ್ಲ, ವರ್ಕೌಟ್ ಆಗೇ ಆಗುತ್ತೆ. ಸ್ವಲ್ಪ 1, 2, 3 ಡೇಸ್ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಸೊ ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಡೈಲಿ ವೊಕ್ಯಾಬ್ಲರಿ 1 ಅವರಿಂದ 1.5 ಅವರ್ ಕೊಡಬೇಕಾಗುತ್ತೆ. ಯಾಕಂದರೆ ಇದನ್ನು ಪ್ರತಿಯೊಂದು ಅಪ್ಡೇಟ್ ಮಾಡಬೇಕಾಗುತ್ತೆ. ಓಕೆ, ಅಂದರೆ ಮೀನಿಂಗ್ ತಿಳ್ಕೊಳ್ಳಿ, ಅಪ್ಡೇಟ್ ಮಾಡಿ. ಗ್ರಾಮರ್ಗೆ 1 ಅವರ್ ಕೊಡಬೇಕಾಗುತ್ತೆ. ಓಕೆ, ಗ್ರಾಮರ್ಗೆ 1-2 ವೀಡಿಯೋಸು 3 ವೀಡಿಯೋಸು ನೋಡಿ ಡೈಲಿ. ಕಾಂಪ್ರಿಹೆನ್ಷನ್ ಹೇಳಿದ್ನಲ್ಲ, ಡೈಲಿ ಒಂದು 30 ಮಿನಿಟ್ಸು ಬೆಳಗ್ಗೆ ಎದ್ದು ಒಂದು ಎಡಿಟೋರಿಯಲ್ ಸಾಕು. ಒಂದೇ ಒಂದು ಎಡಿಟೋರಿಯಲು ಕೂತ್ಕೊಂಡು ಓದಿ. ಇದು ನಿಮ್ಮ ಹತ್ರ ನ್ಯೂಸ್ ಪೇಪರ್ ಇದ್ದರೆ ಇನ್ನೂ ಒಳ್ಳೆಯದು. ನ್ಯೂಸ್ ಪೇಪರಲ್ಲಿ ಹಿಂದೂ ಅಥವಾ ಯಾವುದೋ ಟೈಮ್ಸ್ ಆಫ್ ಇಂಡಿಯಾ ಇದ್ದರೆ ಎಡಿಟೋರಿಯಲ್ಸ್ ಪೇಜ್ ಓಪನ್ ಮಾಡಿ ಓದಿ. ನಿಮಗೆ ಗೊತ್ತಿಲ್ಲದೆ ಇರೋ ಲೈನ್ಸ್ ಅಂಡರ್ಲೈನ್ ಮಾಡ್ಕೊಳ್ಳಿ, ಮೀನಿಂಗ್ ಬರ್ಕೊಳ್ಳಿ. ಆ ಮೀನಿಂಗ್ ಬರ್ಕೊಂಡಿದ್ದನ್ನ ತಗೊಂಡು ಟೆಸ್ಟ್ ಮೇಕರ್ಗೆ ಆ್ಯಪ್ ಹಾಕ್ಕೊಳ್ಳಿ. ಅರ್ಥ ಆಗ್ತಿದ್ದಿಲ್ಲ ನಾನು ಹೇಳಿದ್ದು? ಸೊ ಆ ಥರ ನಿಮಗೆ ಎಲ್ಲ ಕಡೆಯಿಂದನೂ ಓವರಾಲ್ ಆ ಆ್ಯಪಲ್ಲೇ ಇರುತ್ತೆ, ಎಲ್ಲಿ ಬೇಕಂದ್ರೂ ಪ್ರಾಕ್ಟೀಸ್ ಮಾಡ್ಕೊಬೋದು. ಆರಾಮಾಗಿ ನಿಮಗೆ ರಿವಿಷನ್ ಆಗ್ತಾ ಇರುತ್ತೆ.
ಓಕೆ, ಸೊ ಇದು ನಮ್ಮ ಸ್ಟ್ರಾಟಜಿ. ಈ ಸ್ಟ್ರಾಟಜಿ ನಿಮಗೂ ವರ್ಕೌಟ್ ಆಗುತ್ತೆ ಅಂದ್ಕೊತಾ ಇದ್ದೀನಿ. ಸೊ ಈ ಸ್ಟ್ರಾಟಜಿ ಹೆಂಗಿತ್ತು ಅಂದರೆ ನಿಮಗೆ ಎಷ್ಟು ವರ್ಕೌಟ್ ಆಗ್ಬೋದು ಅಂತ ಅನ್ನಿಸ್ತಿದೆಯೋ ಒಂದು ಸ್ವಲ್ಪ ಕಮೆಂಟ್ಸಲ್ಲಿ ಏನಾದ್ರು ತಿಳಿಸಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಏನಾದ್ರು ಬರುತ್ತೆ. ಇಲ್ವಾ ಏನಾದ್ರು ಒಂದು ಸ್ವಲ್ಪ ಇನ್ನೂ ನಾವು ಚೇಂಜಸ್ ಮಾಡಬೇಕಾ, ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡಬೇಕಾ ಅನ್ನೋದು ನಿಮಗೇನಾದ್ರು ಹೊಸ ಐಡಿಯಾಸ್ ಇದ್ದರೆ ನನಗೂ ಸ್ವಲ್ಪ ಶೇರ್ ಮಾಡಿ, ನಾನು ಎಲ್ಲರಿಗೂ ಜೊತೆ ಶೇರ್ ಮಾಡ್ಕೊತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ವಿಡಿಯೋಯಿಂದ ನಾವು ಇದನ್ನು ಸ್ಟಾರ್ಟ್ ಮಾಡೋಣ, ಗ್ರಾಮರನ್ನು ಸ್ಟಾರ್ಟ್ ಮಾಡೋಣ. ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಸಾರಿ, ನಾನು ಇನ್ನೊಂದು ವಿಷಯ ಹೇಳೋದು ಮರ್ತೋಗ್ಬಿಟ್ಟೆ. ಇವೆಲ್ಲ ಓದ್ಕೊತೀವಿ, ಆಯಿತು ಪ್ರಾಕ್ಟೀಸ್ ಮಾಡ್ತೀವಿ, ಟೆಸ್ಟ್ ಮೇಕರೆಲ್ಲ ಅಂತೀರಾ. ನಮಗೆ ಹೆಂಗೆ ಗೊತ್ತಾಗುತ್ತೆ ಅದು ನಮಗೆ ಮಾರ್ಕ್ಸ್ ಕೊಡ್ತಿದೆಯೋ ಕೊಡ್ತಿಲ್ವೋ, ಹೆಂಗೆ ವರ್ಕೌಟ್ ಆಗ್ತಿದೆ ಅಂತ ಕೇಳ್ಬೋದು. ಸೊ ನೀವೇನು ಮಾಡ್ತೀರಾ, ಟೆಸ್ಟ್ ಬುಕ್ ಅಂತ ಒಂದು ಆ್ಯಪ್ ಬರುತ್ತೆ. ಓಕೆ, ಆ್ಯಪ್ ಅಥವಾ ವೆಬ್ಸೈಟು, ನೀವು ಇದರಲ್ಲಿ ಮಾಕ್ ಟೆಸ್ಟ್ ಪರ್ಚೇಸ್ ಮಾಡಿ SSC CGL ತೊಗೊತಾ ಇರಂತಂದರೆ ಬೆಸ್ಟ್ ಥಿಂಗ್ ನೀವೇನೋ ಮಾಡ್ತಾ ಇರಂತಂದರೆ ಅದು ಟೆಕ್ಸ್ಟ್ ಬುಕ್ ಆ್ಯಪ್ನ ಪರ್ಚೇಸ್ ಮಾಡೋದು. ಅದರಲ್ಲಿ ಮಾಕ್ ಟೆಸ್ಟ್ನ ಪರ್ಚೇಸ್ ಮಾಡೋದು. 500 ಕೊಡಿ, 3 years ಕೊಡ್ತಾರೆ ಆರಾಮಾಗಿ, ಜಾಸ್ತಿ ಕಾಸು ಇಲ್ಲ. ಅಲ್ಲಿ ಲಕ್ಷ ಜನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ನಿಮ್ಮ ರ್ಯಾಂಕಿಂಗು ಕೂಡ ನಿಮಗೆ ಗೊತ್ತಾಗುತ್ತೆ, ಅನಾಲಿಸಿಸ್ ಎಲ್ಲ ಮಾಡ್ಬೋದು ಅದರಲ್ಲಿ. ಸೊ ಇದರಲ್ಲಿ ಮಾಕ್ ಟೆಸ್ಟ್ ಕೊಡಿ, ಇಲ್ಲಿ ಏನೇನು ಕಲ್ತ್ಕೊಂಡಿರ್ತೀರೋ ಇದೆಲ್ಲ ತೊಗೊಂಬಂದು ಇದರಲ್ಲಿ ನಿಮಗೆ ಸೆಕ್ಷನಲ್ ಟೆಸ್ಟ್ ಅಂತ ಇರುತ್ತೆ ಅಥವಾ ಪ್ರಾಕ್ಟೀಸ್ ಅಂತ ಇರುತ್ತೆ. ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡಿ. ಓಕೆ, ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡಿ. ಅರ್ಥ ಆಗ್ತಿದೆಯಲ್ವಾ? ಇದ್ರ ಜೊತೆಗೆ ಇನ್ನೊಂದು ವಿಷಯ ಏನು ಮಾಡಬೇಕು ಅಂತ ಅಂದರೆ, ನಿಮಗೆ ಕಿರಣ್ ಪಬ್ಲಿಕೇಶನ್ ಅಂತ ಒಂದು ಬುಕ್ ಬರುತ್ತೆ. ಕಿರಣ್ ಪಬ್ಲಿಕೇಶನ್ ಅಂತ ಬುಕ್ ಬರುತ್ತೆ. ಸೊ ಕಿರಣ್ ಪಬ್ಲಿಕೇಶನ್ ಜನರಲ್ ಇಂಗ್ಲೀಷ್ ಅಂತ ಒಂದು ಬುಕ್ ಬರುತ್ತೆ. ಅದರಲ್ಲಿ 2018ಇಂದ ಹಿಡ್ದು ಮೊನ್ನೆ ಎಕ್ಸಾಮ್ ಆಗಿರೋವರೆಗೂ ಪ್ರತಿಯೊಂದು 2023 ಡಿಸೆಂಬರ್ವರೆಗೂ ಪ್ರತಿಯೊಂದು ಕ್ವಶನ್ನು ಕೂಡ ಅದರಲ್ಲಿ ಇರುತ್ತೆ. ಸೊ ಅದರಲ್ಲಿ ನಿಮಗೆ ಬರೋ ವರ್ಡ್ಸನ್ನು ಮತ್ತೆ ಒಂದು ಸಲ ರಿಪೀಟ್ ಮಾಡಿ, ಇನ್ನಷ್ಟೇ ನಿಮಗೆ ಯಾರು ಅದು ಹೆಂಗೆ ಬರಲ್ವೋ ನಿಮ್ಗೆ ನಾನು ನೋಡ್ತೀನಿ 50 out of 50 ಇಂಗ್ಲೀಷಲ್ಲಿ. ಅರ್ಥ ಆಗ್ತಿದೆಯಲ್ಲ? ಸೊ ಈ ಕಿರಣ್ ಪಬ್ಲಿಕೇಶನ್ ಬುಕ್ಕು ಟೆಕ್ಸ್ಟ್ ಬುಕ್ಕಲ್ಲಿ ನಿಮ್ಮ ರ್ಯಾಂಕಿಂಗ್ ನೋಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಟೆಕ್ಸ್ಟ್ ಬುಕ್ ಆ್ಯಪು. ಓಕೆ, ಟೆಕ್ಸ್ಟ್ ಬುಕ್ ಆ್ಯಪಲ್ಲಿ ಏನು ಗೊತ್ತಾಗುತ್ತೆ ನಿಮಗೆ, ನಿಮ್ಮ ರ್ಯಾಂಕಿಂಗ್ ಯಾವ ಲೆವೆಲಲ್ಲಿ ಇದ್ದೀರಾ, ಯಾವ ಲೆವೆಲಲ್ಲಿ ನೀವು ಓದ್ತಾ ಇದ್ದೀರಾ ಅನ್ನೋದು ನಿಮ್ಮ ಟೆಕ್ಸ್ಟ್ ಬುಕ್ಕೆಲ್ಲ ಲಕ್ಷ ಜನ ಮಾಕ್ ಟೆಸ್ಟ್ ಕೊಡ್ತಾ ಇರ್ತಾರೆ. ಸೊ ಅದ್ರಲ್ಲಿ ನಿಮ್ಮದು ರ್ಯಾಂಕಿಂಗ್ ಗೊತ್ತಾಗುತ್ತೆ. ಕಿರಣ್ ಪಬ್ಲಿಕೇಶನ್ ಬುಕ್ ಒಂದು ಪರ್ಚೇಸ್ ಮಾಡಿ, ಒಂದು 500 rupees ಆಗುತ್ತೆ. ತುಂಬ ಬೆಸ್ಟು, ಸೀರಿಯಸ್ಲಿ ಪರ್ಚೇಸ್ ಮಾಡಿ. ಸೊ ನಿಮಗೆ ಜಾಸ್ತಿ ಏನು ಖರ್ಚಾಗಲ್ಲ. ಓವರಾಲ್ ಖರ್ಚಾಗೋದು ಯಾವ್ದು ಈ ಟೆಕ್ಸ್ಟ್ ಬುಕ್ ಅನ್ನೋದು ಬರೀ ಇಂಗ್ಲೀಷ್ ಅಲ್ಲ, ಇದರಲ್ಲಿ ನಿಮಗೆ GK ಬರುತ್ತೆ, ಮ್ಯಾಥ್ಸ್ ಬರುತ್ತೆ, ರೀಸನಿಂಗ್ ಬರುತ್ತೆ, ಎಲ್ಲನೂ ಸಿಗುತ್ತೆ ಬರೀ 500 rupees. ಸೊ ಟೆಕ್ಸ್ಟ್ ಬುಕ್ ಆ್ಯಪ್ಗೆ 500 ಕೊಡ್ತೀರಾ. ಅದಾದಮೇಲೆ ಬ್ಲ್ಯಾಕ್ ಬುಕ್ ಆಲ್ರೆಡಿ ಟೆಲಿಗ್ರಾಮಲ್ಲಿದೆ, ಡೌನ್ಲೋಡ್ ಮಾಡ್ಕೊತೀರಾ. ಇಲ್ಲ ಅದನ್ನು ತೊಗೊತೀನಿ ಅಂತಂದರೆ ಅದೊಂದು 500 ಆಗುತ್ತೆ. ಬಟ್ ಬೇಕಾಗಿಲ್ಲ, ಬ್ಲ್ಯಾಕ್ ಬುಕ್ ಆಲ್ರೆಡಿ ಇದರಲ್ಲಿ ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ, ಡೌನ್ಲೋಡ್ ಮಾಡ್ಕೊಂಡು PDF ಜಸ್ಟ್ ವೊಕ್ಯಾಬ್ಲರಿ ಅಪ್ಡೇಟ್ ಮಾಡ್ಕೊತೀರ ಅಷ್ಟೇ ಅಲ್ವಾ. ಸೊ ಅದನ್ನು ನೀವು ಆ್ಯಪಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ, ಇದನ್ನು ತಗೊಳ್ಳೋದೇನು ಬೇಕಾಗಿಲ್ಲ. ಸೊ 500 ಇದಕ್ಕೆ. ಇಂಗ್ಲೀಷ್ ಮಾಧ್ಯಮ ಆ್ಯಪ್ಗೆ ಏನು ಕಟ್ಟಂಗಿಲ್ಲ, ಹಿಂದೂ ಆ್ಯಪ್ಗೆ ಏನು ಕಟ್ಟಂಗಿಲ್ಲ, ವೀಡಿಯೋಸ್ಗೆ ಏನು ಕಟ್ಟಂಗಿಲ್ಲ, ನೆಟ್ ಹಾಕಿಸ್ಕೊತಿರ್ತೀರ. 500 ಟೆಕ್ಸ್ಟ್ ಬುಕ್ ಆ್ಯಪ್ಗೆ, ಇನ್ನೊಂದು 500 rupees ಕಿರಣ್ ಪಬ್ಲಿಕೇಶನ್ಗೆ. ಸೊ 1000 ರೂಪಾಯಿಗೆ ನಿಮಗೆ ಇಂಗ್ಲೀಷಲ್ಲಿ ಔಟ್ ಆಫ್ ಔಟ್ ಬರುತ್ತೆ. ಓಕೆ, ಬಟ್ ಪೇಷನ್ಸ್ ಇರಬೇಕು, ಓದ್ಕೊಬೇಕು, ಡೈಲಿ ಟೈಮ್ ಕೊಡಬೇಕು. ಡೈಲಿ 2 hour 2.5 hour ಇಂಗ್ಲೀಷ್ ಕೊಟ್ಟಿಲ್ಲ ಅಂದರೆ ವೇಸ್ಟ್ ಮತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಇಷ್ಟು ಮಾಡಿ ಆರಾಮಾಗಿ ಬರುತ್ತೆ. ಸೊ ಕಿರಣ್ ಪಬ್ಲಿಕೇಶನ್ ಲಾಸ್ಟಲ್ಲಿ ತೊಗೊಳ್ಳಿ, ಇವಾಗ ಏನು ಬೇಡ. ನೀವು ಒಂದ್ಸೆಲ್ಲ ಸಿಲೆಬಸ್ ಕಂಪ್ಲೀಟ್ ಆದಮೇಲೆ ಅವಾಗ ತೊಗೊಂಡು ಅವಾಗ ನೀವು ವರ್ಕೌಟ್ ಮಾಡಿ ಆರಾಮಾಗಿ ಆಗೋಗುತ್ತೆ. ಓಕೆ, ಸರಿನಾ? ಏನೋ ಡೌಟ್ಸ್ ಇದ್ದರೆ ನನಗೆ ಕೇಳಿ, ಕಮೆಂಟ್ಸ್ ಮಾಡಿ ಅಥವಾ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ, ನಿಮಗೆ ರಿಪ್ಲೈ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ.